ನಾವು ಹೇಗೆ ಸೋಫಾಗಳನ್ನು ಆಯ್ಕೆ ಮಾಡಬೇಕು? ಈಗ ನಾರ್ಮಲ್ ಆಗಿ ನೀವು ಕೂರೋ ಅಂತ ಒಂದು ಸೋಫಾ ರೆಡಿ ಮಾಡ್ತೀವಿ ಅಂದ್ರೆ ನಾರ್ಮಲ್ ಒಂದು ಸೈಜು. ಅದೇ ನಾವು ಕೂರೋ ಜಾಗದಲ್ಲಿ ಒಂದು 150 kg ಮನುಷ್ಯ ಬಂದು ಕೂರಲ್ಲ ಅನ್ನೋದೇನು ಗ್ಯಾರಂಟಿ? ಹೋಮ್ ಕಂಫರ್ಟ್ಸ್ ಅಲ್ಲಿ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಬಂದಿದ್ದೀವಿ, ಒಂದು ರೋಲ್ಸ್ ರಾಯ್ಸ್ ಪರ್ಚೇಸ್ ಮಾಡ್ಕೊಂಡಂಗೆ ನಮ್ದು ಒಂದು ಮ್ಯಾನುಫ್ಯಾಕ್ಚರಲ್ಲಿ ಒಂದು ಸೋಫಾ ಪರ್ಚೇಸ್ ಮಾಡ್ದಂಗೆ. ಬಟ್ ಕ್ವಾಲಿಟಿ ಮಾತ್ರ 100% ಇರುತ್ತೆ, ರೇಟ್ ವೈಸ್ ಆ ಥರ ಇರಲ್ಲ. ಯಾವ ವುಡ್ ಅನ್ನ ಯೂಸ್ ಮಾಡ್ರಿ, ಎಷ್ಟು ವರ್ಷ ಅದು ಬಾಳಿಕೆ ಬರುತ್ತೆ? ಶೇಪಿಗೆ ಮಾತ್ರ ಪ್ಲೇವುಡ್ ಬಳಸ್ತೀವಿ. ನಾವು ಯಾವ ಡಿಸೈನ್ ಮಾಡ್ಕೋತೀವಿ ಆ ಡಿಸೈನಿಗೆ ಮಾತ್ರ. ಸರಿ. ಆಮೇಲೆ ಹಿಂದಗಡೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಅಂತ ಹಿಂಗೆ ಓಪನ್ ಮಾಡ್ತೀವಲ್ಲ, ಅದಕ್ಕೆ 19 mm ಪ್ಲೇವುಡ್ ಬಳಸ್ತೀವಿ. ಒಂದ್ ವೇಳೆ ಇಲ್ಲಿ ಬೋಲ್ಟ್ ಇರುತ್ತೆ, ಸೆಂಟ್ರ್ ಮೇಲೆ ಕಾಲಿಟ್ರು ಅದು ಬ್ರೇಕ್ ಆಗಬಾರ್ದು, ಅದಕ್ಕೋಸ್ಕರ 19 mm ಪ್ಲೇವುಡ್ ಬಳಸ್ತೀವಿ. ನಮ್ಮ ಹೋಮ್ ಕಂಫರ್ಟ್ಸ್ ಅಲ್ಲಿ ನಾವು 5 ವರ್ಷ ಅಂತ ಕೊಟ್ಟಿದೀವಿ ಅಂದ್ರೆ 5 ವರ್ಷದವರೆಗೂ ಒಂದು ವುಡ್ ಬ್ರೇಕ್ ಆಯ್ತು ಅಂದ್ರು, ಇಲ್ಲ ಒಂದು ವುಡ್ ಹುಳ ಬಿತ್ತು ಅಂತಂದ್ರು, ಒಂದು ಲೆಗ್ ಕೆಳಗಡೆ ಲೆಗ್ ಏನ್ ಫಿಟ್ ಮಾಡಿರ್ತೀವಿ ಆ ಲೆಗ್ ಮುರಿದೋದ್ರು ನಮ್ಮ ಹತ್ರ ವ್ಯಾರಂಟಿ ಇರುತ್ತೆ. ಆ ಲೆಗ್ ಕೂಡ ಫ್ರೀ ಆಗಿ ಕೊಡ್ತೀವಿ. ಬಹಳ ದೂರ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ನೀವು ಮೆಜರ್ಮೆಂಟ್ ಗಳನ್ನ ಹೆಂಗ್ ತಗೊಂತೀರಿ? ಅವ್ರ ಮನೇಲಿ ಇಷ್ಟೇ ಸ್ಪೇಸ್ ಇದೆ, ಅವ್ರ ಮನೆ ಹಾಲ್ ಒಳಗಡೆ ನಮ್ಮ ಸೋಫಾ ಹೋಗುತ್ತಾ ಇಲ್ವಾ, ಅವ್ರ ಬಾಗಿಲ ಅಗಲವಾಗಿದೆಯಾ ಚಿಕ್ಕದಿದೆಯಾ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ವಿಡಿಯೋ ಕಾಲಲ್ಲಿ ಮಾತಾಡ್ತಾ ನಾನು ನೋಟ್ ಮಾಡ್ಕೋತೀನಿ, ಇಲ್ಲಿಂದ ಇಲ್ಲಿಗೆ ಇಷ್ಟಿದೆ, ಓಕೆ, ಇಲ್ಲಿಂದ ಇಲ್ಲಿಗೆ ಇಷ್ಟಿದೆ, ಸೆಂಟ್ರಲ್ ಏನಾರ ಪಿಲ್ಲರ್ ಬಂದಿದೆಯಾ, ಆ ಪಿಲ್ಲರ್ ಎಲ್ಲಿಂದ ಎಷ್ಟು ದೂರ ಪಿಲ್ಲರ್ ಬಂದಿದೆ, ಪಿಲ್ಲರ್ ಆಚೆ ಎಷ್ಟು ಬಂದಿದೆ, ಯಾಕೆಂದ್ರೆ ಆ ಪಿಲ್ಲರೇ ಕಾಣ್ದಂಗೆ ಒಳಗಡೆ ಸೆಟ್ ಮಾಡ್ಬಿಡ್ತೀವಿ. ನಾನು ಕೊಡೋ ಸೋಫಾ ಯಾವುದೇ ಒಂದು ಮನೆ ಕೊಡ್ತೀವಿ ಅಂದ್ರು ಅದನ್ನ ನಮ್ಮನೆ ಸೋಫಾ ಅಂತ ಫೀಲ್ ಮಾಡ್ಕೊಂಡು ನಾವು ಒಂದು ಮೆಟೀರಿಯಲ್ನ ಒಂದು ಕ್ವಾಲಿಟಿನ ರೆಡಿ ಮಾಡಿ ತಗೊಂಡೋಗಿ ಹಾಕ್ತೀವಿ ಅಂದ್ರೆ ಅವ್ರು ಖುಷಿ ಪಡ್ತಾರಲ್ಲ, ಅದು ನಮಗೆ ನೆಮ್ಮದಿ. ನಾವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ A to Z ಎಲ್ಲಾನು ಕೂಡ ಅವ್ರಿಗೆ ವಾಟ್ಸಪ್ ಮಾಡ್ತಾ ಇರ್ತೀವಿ. ಓಕೆ, ಅದ್ರ ಪ್ರೊಸೆಸಿಂಗ್ ನೀವು ಪ್ರತಿ ಪ್ರೋಸೆಸ್ ಅವ್ರಿಗೆ ಕಳಿಸಿ. ಇದು ನಮ್ಗೆ ಶೋರೂಮ್ ಹೋದ್ರೆ ಸಿಗಲ್ಲ. ಇದುವರೆಗೂ ನಾನು ಹೆಚ್ಚು ಕಮ್ಮಿ ಒಂದು 500,000 ಸೋಫಾಗಳು ಕೊಟ್ಟಿದ್ದೀನಿ, ದೊಡ್ಡ ಮಟ್ಟದಲ್ಲಿ. ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಲ್ಲೂ ಹೋಗಿ ಕೊಟ್ಟು ಬಂದಿದ್ದೀನಿ. ಬಟ್ ಎಲ್ಲೂ ಕೂಡ ಆ ತರ ಡ್ಯಾಮೇಜಸ್ ಬಂದಿಲ್ಲ, ಇದುವರೆಗೂ ಕಂಪ್ಲೇಂಟ್ಸ್ ಅಂತೂ ಬಂದಿಲ್ಲ. ಲಿಮಿಟ್ ಇತ್ತು, ಒಳ್ಳೆ ಸಿವಿಲ್ ಇತ್ತು ಅಂತಂದ್ರೆ 0 ಡೌನ್ ಪೇಮೆಂಟ್, ₹1 ದುಡ್ಡು ಇಸ್ಕೊಳ್ತೀರಾ, ಆ 25,000 ಮೇಲೆ ಏನು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅದನ್ನ ಬಜಾಜ್ ಲೋನ್ ಮಾಡ್ಕೊಡ್ತೀನಿ. ಒಂದ್ ವೇಳೆ ನಾವು ಐಫೋಮ್ ಯೂಸ್ ಮಾಡ್ತೀವಿ, ಡೆನ್ಸಿಟಿ ಕಾರ್ ಒಳಗಡೆ ಏನು ಯೂಸ್ ಮಾಡ್ತೀವಿ ಆ ಫೋಮ್ ಯೂಸ್ ಮಾಡ್ತೀವಿ, ಅದೊಂದು ಒಳ್ಳೆ ಕ್ವಾಲಿಟಿ ಒಂದು 6 ಇಂಚ್ ದಪ್ಪ ಇರೋ ಫೋಮ್ ಯೂಸ್ ಮಾಡ್ತೀವಿ ಅಂದ್ರೆ ವುಡ್ಡು ಆ ಫೋಮು 2 ಮಾತ್ರ ನೀವು 50 ವರ್ಷವರೆಗೂ ರೀಚ್ ಮಾಡ್ಬೋದು. ಬಿಟ್ರೆ ಇನ್ನು ಅದ್ರೊಳಗಡೆ ಇರೋವಂಥದ್ದು ಯಾವುದು 50 ವರ್ಷ ಗಂಟ ರೀಚ್ ಆಗಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ವಿಭಾಗಗಳ ಬಗ್ಗೆ ನಾವು ಪಾಡ್ಕಾಸ್ಟಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಇದು ಫಾರ್ ದಿ ಫಸ್ಟ್ ಟೈಮ್ ನಾವೆಲ್ಲ ಮನೆಯಲ್ಲಿ ಸೋಫಾಗಳನ್ನು ಯೂಸ್ ಮಾಡಿರ್ತೀವಿ. ಅದು ಆಫೀಸ್ ಆಗಲಿ, ಮನೆ ಆಗಲಿ, ಅಥವಾ ಎಲ್ಲೇ ಆದರೂ ಕೂಡ ಒಂದು ಒಳ್ಳೆಯ ಒಂದು ಕಚೇರಿ ಮಾಡಬೇಕಂದ್ರೂ ಕೂಡ ಒಂದಿಷ್ಟು ಸೋಫಾಗಳ ಅವಶ್ಯಕತೆ ಇರುತ್ತೆ. ಈಗ ನಾವು ಕೂತ್ಕೊಂಡಿದ್ದೀವಿ ನೋಡಿ, ಇದು ಸೋಫಾ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಈ ಥರದ ಕುರ್ಚಿಗಳು ಬೇಕು, ಅಥವಾ ನನಗೆ ವೆರೈಟಿ ಸೋಫಾಗಳು ಬೇಕು ಅಂದಾಗ ನಮ್ಮ ಮುಂದೆ ತುಂಬ ಆಯ್ಕೆಗಳಿರುತ್ತೆ. ಆದರೆ ಸುಮಾರು ಜನರಿಗೆ ನಾವು ಸೋಫಾಗಳನ್ನು ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಅದರ ಕ್ವಾಲಿಟಿ ಹೆಂಗಿರಬೇಕು? ಕೆಲವೊಬ್ರು ಹೇಳ್ತಾರೆ 30 ವರ್ಷ ಗ್ಯಾರಂಟಿ ಕೊಡ್ತೀವಿ, 100 ವರ್ಷ ಗ್ಯಾರಂಟಿ ಅಂತ ಎಲ್ಲೋ ಒಂದು ಆನ್ಲೈನಲ್ಲಿ ಓದಿದ್ದನ್ನು ನಾನು ನೋಡಿದೆ. ಸೊ 100 ವರ್ಷ ನಮಗೆ ಗ್ಯಾರಂಟಿ ಇರಲ್ಲ, ಅಂಥದ್ರಲ್ಲಿ ಆ ಮೆಟೀರಿಯಲ್ ಇರುತ್ತಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಉದ್ಭವ ಆಗಬಹುದು, ನನಗಾಗಿದೆ. ಸೊ ಹಂಗಾಗಿ ಈ ಸೋಫಾಗಳ ಬಗ್ಗೆನೇ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡೋಣ. ನಮ್ಮ ಮನೆಗೆ ನಾವು ಯಾವ ಬಗೆಯ ಸೋಫಾ ತಂದರೆ ಚೆನ್ನಾಗಿರುತ್ತೆ. ಈಗ ಜಾಗ ಚಿಕ್ಕದಾಗಿರಬಹುದು, ಆ ಚಿಕ್ಕ ಜಾಗಕ್ಕೂ ಕೂಡ ಕೆಲವೊಂದು ಸೋಫಾಗಳನ್ನು ನಾವು ತರೋಕ್ಕಾಗುತ್ತಾ ರೆಡಿ ಮಾಡಿಕೊಂಡು, ಅಥವಾ ಸೋಫಾನ ನಾವು ಅಂಗಡಿಗಳಿಗೆ ಹೋಗಿ ತರೋದು ಒಳ್ಳೆಯದಾ, ಮ್ಯಾನುಫ್ಯಾಕ್ಚರ್ ಯೂನಿಟಿಗೆ ಹೋಗಿ ಅಲ್ಲಿ ನಮಗೆ ಬೇಕಾಗಿರುವಂಥ ಸೋಫಾಗಳನ್ನು ರೆಡಿ ಮಾಡೋದು ಒಳ್ಳೆಯದಾ? ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ ಈ ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ಇವತ್ತು ನನ್ನ ಎಲ್ಲ ಪ್ರಶ್ನೆಗಳಿಗೂ ಒಂದು ಸಮರ್ಪಕವಾದ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಯಾರನ್ನು ಸೆಲೆಕ್ಟ್ ಮಾಡೋಣ ಅಂತ ತುಂಬ ತಲೆ ಕೆಡಿಸ್ಕೊಂಡು ಒಬ್ಬರನ್ನು ಆಯ್ದು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಇವರು ಬೇರೆ ಯಾರೂ ಅಲ್ಲ, ನಾವು ಕಳೆದ 2-2.5 ವರ್ಷದ ಹಿಂದೆ ಹೋಮ್ ಕಂಫರ್ಟ್ ಅಂತ ಹೇಳಿ ಒಂದು ಸೋಫಾ ಕಂಪನಿಯ ಪರಿಚಯವನ್ನು ಮಾಡಿದ್ವಿ. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮಾದೇಶ್ ಅವರು ನಮ್ಮ ಜೊತೆಗೆ ಮಾತಾಡಿದರು. ಸೊ ಅವರನ್ನೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಸಿದ್ದೀನಿ. ಸೊ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾದೇಶ್ ಅವರೇ, ನಮಸ್ಕಾರ. ಬಹಳ ದಿನಗಳ ನಂತರ ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದೆ. ಕಾರಣ, ನಿಮಗೆ ಈ ಫೀಲ್ಡಲ್ಲಿ ಒಂದು ಅಪಾರ ಜ್ಞಾನ ಇದೆ, ಅನುಭವ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಾ. ಆಮೇಲೆ
ನಾನು ಪ್ರೋಗ್ರಾಮ್ ಮಾಡಿದ ನಂತರದಲ್ಲಿ ನಾನು ನಿಮ್ಮಿಂದ ತಿಳ್ಕೊಂಡಿರೋದು ಅಥವಾ ಕಸ್ಟಮರಿಂದ ನಾನು ನೋಡಿರೋದು ನಿಮ್ಮಲ್ಲಿ ಒಂದು ಕ್ವಾಲಿಟಿ ಇದೆ ಅಂತ. ಹೌದು. ಸೊ ಈಗ ಎಲ್ಲೋ ಹೊತ್ತಾಕ್ತಾರೆ, ಏರಿಳಿಸ್ತಾರೆ, ಅಥವಾ ನಮಗೆ ಯಾವುದೋ ಬಣ್ಣದ ಕವರ್ಗಳನ್ನೆಲ್ಲ ತೋರಿಸ್ಬಿಟ್ಟು 10 ವರ್ಷ ಕೊಡ್ತೀವಿ, 20 ವರ್ಷ ಕೊಡ್ತೀವಿ, 30 ವರ್ಷ ಏನೂ ಆಗಲ್ಲ ಅಂತಾರೆ. ತಂದು 1 ವರ್ಷಕ್ಕೆಲ್ಲ ಡ್ಯಾಮೇಜ್ ಆಗುವಂಥದ್ದು ಇರುತ್ತೆ. ಈ ಥರನೂ ಸೋಫಾದಲ್ಲಿ ಫೇಕ್ಗಳಾಗ್ತಾ ಇದೆ. ಸೊ ಅದು ನಮ್ಮ ವೀಕ್ಷಕರಿಗೆ ಆಗಬಾರ್ದು. ಸೊ ಒಂದು ಒಳ್ಳೆ ಕ್ವಾಲಿಟಿ ಜೊತೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮ್ಮಿಂದ ಬೇಕು ಅಂತ ನಾನು ಇವತ್ತು ಬಯಸ್ತೀನಿ ಸರ್. ಈಗ ನಾರ್ಮಲಿ ನಮ್ಮ ಮನೆಗೆ ಒಂದು ಸೋಫಾವನ್ನ ನಾವು ತರಬೇಕು, ಅಥವಾ ನಮ್ಮ ಆಫೀಸಿಗೆ ಒಂದು ಸೋಫಾ ಬೇಕು, ಅಥವಾ ನಮ್ಮ ಮನೆ ಜಾಗ ತುಂಬಾ ಚಿಕ್ಕದಿದೆ, ಮನೆ ಒಳಗಡೆ ಯಾವ ದೊಡ್ಡ ಸೋಫಾನು ತರೋಕ್ ಆಗಲ್ಲ ಅನ್ನೋದು ಇದ್ರೆ, ಸೊ ಒಂದು ಒಳ್ಳೆ ಬೆಸ್ಟ್ ಸಜೆಷನ್ ನೀವು ಕೊಡ್ಬೋದಾ? ನಾವು ಹೇಗೆ ಸೋಫಾಗಳನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ ಇವಾಗ ಒಂದು ಮನೆ ಒಳಗಡೆ ಸೋಫಾ ತಗೊಂಡೇ ಹೋಗಕ್ಕಾಗ್ಲಿಲ್ಲ ಅಂತಂದ್ರೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಫಿಟ್ಟಿಂಗ್ ಅನ್ನ ಮನೆ ಒಳಗಡೆ ಮಾಡ್ಬೋದು. ಓಕೆ. ಕೆಲವು ಮನೆಗಳಲ್ಲಿ, ಹಳೆ ಮನೆಗಳಲ್ಲಿ ಏನ್ ಮಾಡಿದ್ದಾರೆ, 2 ಅಡಿ ಡೋರ್ ಇಟ್ಕೊಂಡಿರ್ತಾರೆ, ಚಿಕ್ಕ ಚಿಕ್ಕ ಡೋರ್ಗಳು 2 ಮಾಡ್ಕೊಂಡಿರ್ತಾರೆ. ಆ ಸೋಫಾ ನಾವು ಇವತ್ತಿನ ಡಿಸೈನ್ ಒಂದು ಒಳ್ಳೆ ಕಂಫರ್ಟ್ ಕೊಟ್ಟು ಸೋಫಾ ರೆಡಿ ಮಾಡ್ತೀವಿ ಅಂತಂದ್ರೆ ಮನೆ ಒಳಗಡೆನೆ ಹೋಗಲ್ಲ. ಆ ತರ ಸೋಫಾಗಳೆಲ್ಲ ಇದಾವೆ, ಒಳ್ಳೊಳ್ಳೆ ಮಾಡೆಲ್ಗಳಿದಾವೆ, ಒಳ್ಳೊಳ್ಳೆ ಕ್ವಾಲಿಟಿ ಇದಾವೆ. ಬಟ್ ಏನಂದ್ರೆ ಕ್ವಾಲಿಟಿ ಅಂತಂದ್ರೆ ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂತ ವಿಷಯನೇ. ಈಗ ನೀವು 100 ವಿಡಿಯೋಗಳು ಮಾಡಿರ್ತೀರಾ, ಬಟ್ 100 ಸೋಫಾ ಮೇಲೆ ಕೂತಿರ್ತೀರಾ. ಆ ಸೋಫಾ ಮೇಲೆ ಕೂತ್ಕೊಂಡಾಗ್ಲೇ ಫೀಲ್ ಅಲ್ಲೇ ಗೊತ್ತಾಗ್ಬಿಡತ್ತೆ ಇದು ಏನ್ ಯೂಸ್ ಮಾಡಿರ್ಬೋದು ಅಂತ. ಅದ್ರ ಬಗ್ಗೆ ಐಡಿಯಾ ಇರೋರಾದ್ರೆ ಗೊತ್ತಾಗ್ಬಿಡತ್ತೆ, ಇದ್ರ ಕುಶನ್ ಏನಿರ್ಬೋದು ಅನ್ನೋದು. ಒಂದು ಒಳ್ಳೆ ಕ್ವಾಲಿಟಿ ಸೋಫಾ, ಒಂದು ಒಳ್ಳೆ ಕುಶನ್ ಯೂಸ್ ಮಾಡಿದ್ರು ಗೊತ್ತಾಗ್ಬಿಡತ್ತೆ ಇದು ಏನಿದೆ ಅಂತ. ಬಟ್ ಆ ರೀತಿ ತಿಳಿಸ್ಕೊಡೋದೇ ನಮ್ಮ ಉದ್ದೇಶ. ಬಟ್ ನನ್ನ ಕಂಪನಿಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ, ಯಾಕೆ ಅಂತಂದ್ರೆ ಈಗ ಒಂದು ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರ್, ಒಂದು ಕಾರ್ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, 1000 ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡ್ತಾರೆ. ಕೆಲವು ರೋಡ್ಗೆ ಬರ್ಬೇಕಾರ್ಲೇನೆ ಅದು ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ, ಡ್ಯಾಮೇಜ್ ಅದು ಇದು ಅನ್ನೋದನ್ನ ತಿಳ್ಕೊಂಬರ್ತೀವಿ. ಬಟ್ ಅದೇ ಒಂದು ರೋಲ್ಸ್ ರಾಯ್ಸ್ ಆಚೆ ರೋಡ್ಗೆ ಬರುತ್ತೆ ಅಂದ್ರೆ ಏನಾದ್ರೂ ಒಂದು ಡ್ಯಾಮೇಜ್ ಆಗತ್ತಾ? ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ತರ ಕ್ವಾಲಿಟಿನ ಕ್ಲೀನ್ ಆಗಿ ಪರಿಶೀಲನೆ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಚೆ ಬಿಡ್ತಾರೆ. ಆ ರೀತಿ ಈಗ ಒಂದು ಹೋಮ್ ಕಂಫರ್ಟ್ಸ್ ಅಲ್ಲಿ ನಾವು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡ್ ಬಂದಿದೀವಿ, ಒಂದು ರೋಲ್ಸ್ ರಾಯ್ಸ್ ಪರ್ಚೇಸ್ ಮಾಡ್ಕೊಂಡಂಗೆ ನಮ್ದು ಒಂದು ಮ್ಯಾನುಫ್ಯಾಕ್ಚರ್ ಅಲ್ಲಿ ಒಂದು ಸೋಫಾ ಪರ್ಚೇಸ್ ಮಾಡ್ದಂಗೆ. ಬಟ್ ಕ್ವಾಲಿಟಿ ಮಾತ್ರ 100% ಇರುತ್ತೆ, ರೇಟ್ ವೈಸ್ ಆ ತರ ಇರಲ್ಲ. ನೀವು ಈಗ ರೋಲ್ಸ್ ರಾಯ್ಸ್ ಪರ್ಚೇಸ್ ಮಾಡಕ್ಕೆ ಆಗಲ್ಲ, ಬಟ್ ಇಲ್ಲಿ ನಾರ್ಮಲ್ ಕಾರ್ ನ ಪರ್ಚೇಸ್ ಮಾಡೋ ರೇಟಿಗೆ ನೀವು ಸೋಫಾ ಪರ್ಚೇಸ್ ಮಾಡ್ಕೋಬಹುದು. ಅಂದ್ರೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಸೋಫಾ. ನೀವೀಗ ಒಂದು 5 ವರ್ಷಕ್ಕೆ ಯೂಸ್ ಮಾಡ್ತೀವಿ, ನಾವೊಂದು 5 ವರ್ಷ ಸಾಕಪ್ಪ, 5 ವರ್ಷ ಕ್ವಾಲಿಟಿ ಯೂಸ್ ಮಾಡುವಂತ ಸೋಫಾ ನಮಗೆ ಬೇಕು ಅಂತಂದ್ರೆ ಅದಕ್ಕೆ ಏನೇನು ಐಟಮ್ ಬಳಸ್ತೀನಿ, ಏನ್ ವುಡ್ ಬಳಸ್ತೀನಿ. ವುಡ್ ಒಂದೇ ಸೈಜ್ ಬಳಸೋದು. ಬೇಕಂದ್ರೆ ಈಗ ನಾರ್ಮಲ್ ಆಗಿ ನೀವು ಕೂರೋ ಅಂತ ಒಂದು ಸೋಫಾ ರೆಡಿ ಮಾಡ್ತೀವಿ ಅಂದ್ರೆ ನಾರ್ಮಲ್ ಒಂದು ಸೈಜು. ಅದೇ ನಾವು ಕೂರೋ ಜಾಗದಲ್ಲಿ ಒಂದು 150 kg ಮನುಷ್ಯ ಬಂದು ಕೂರಲ್ಲ ಅನ್ನೋದೇನ್ ಗ್ಯಾರಂಟಿ? ಒಂದು ನಿಮಿಷ, ಈಗ ಒಂದು ವಿಚಾರ ನಾನು ಕೇಳಲೇಬೇಕು. ನಾನು ವುಡ್ ವಿಚಾರಕ್ಕೆ ಬಂದಾಗ ನಾನು ಸುಮಾರು ಕಡೆ ಕೇಳಿದ್ದೆ, ಯಾವ್ಯಾವ್ದೋ ವುಡ್ ಅನ್ನ ತಂದೆಲ್ಲ ಹಾಕ್ತಾರೆ. ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ವುಡ್ ಸಿಗುತ್ತೆ, ಅಥವಾ ಹಳೆ ಸೋಫಾಗಳನ್ನೇ 2 ಮೊಳೆ ಹೊಡೆದು ರೆಡಿ ಮಾಡಿಸಿ ಸೋಫಾಗಳನ್ನು ಕೊಡ್ತಾರೆ. ತುಂಬಾ ಫೇಕ್ ನಡೀತಾ ಇದೆ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಈ ವುಡ್ ವಿಚಾರಕ್ಕೆ ಬಂದ್ರೆ ಅದು ಒಂದು ಮಾಹಿತಿ ಕೊಡಿ. ಏನನ್ನ ಯೂಸ್ ಮಾಡ್ಬೇಕು, ಯಾವ ವುಡ್ ಅನ್ನ ಯೂಸ್ ಮಾಡ್ರೆ ಎಷ್ಟು ವರ್ಷ ಅದು ಬಾಳಿಕೆ ಬರುತ್ತೆ ಅಂತ. ಈಗ ನಾನ್ ಬಳಸುವಂತದ್ದು ಏನು ಅಂತಂದ್ರೆ, ನನ್ನ ಮ್ಯಾನುಫ್ಯಾಕ್ಚರ್ ಅಲ್ಲಿ ಫ್ಲೇ ವುಡ್ ಅನ್ನು ಬಳಸ್ತೀವಿ. ಫ್ಲೇ ವುಡ್ ಅಂದ್ರೆ ಎಲ್ಲಿಗೆ ಅಂತಂದ್ರೆ ಈ ಸೈಡ್ ಅಲ್ಲಿ ಬರೋ ಅಂತ ಪೊಸಿಷನ್, ನಾವ್ ಏನ್ ಆ ಶೇಪ್ ತಗೋತೀವಿ ಆ ಶೇಪಿಗೆ ಮಾತ್ರ ಫ್ಲೇ ವುಡ್ ಬಳಸ್ತೀವಿ. ನಾವ್ ಯಾವ ಡಿಸೈನ್ ಮಾಡ್ಕೋತೀವಿ ಆ ಡಿಸೈನಿಗೆ ಮಾತ್ರ. ಆಮೇಲೆ ಹಿಂದೆಗಡೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಅಂತ ಹಿಂಗ್ ಓಪನ್ ಮಾಡ್ತೀವಲ್ಲ, ಅದಕ್ಕೆ 19 mm ಫ್ಲೇವುಡ್ ಬಳಸ್ತೀವಿ. ಒಂದ್ ವೇಳೆ ಇಲ್ಲಿ ಬೋಲ್ಟ್ ಇರುತ್ತೆ, ಸೆಂಟರ್ ಮೇಲೆ ಕಾಲಿಟ್ರು ಅದು ಬ್ರೇಕ್ ಆಗ್ಬಾರ್ದು, ಅದಕ್ಕೋಸ್ಕರ 19 mm ಫ್ಲೇವುಡ್ ಬಳಸ್ತೀವಿ. ಫ್ಲೇವುಡ್ ಇಷ್ಟು ಜಾಗದಲ್ಲಿ ಬರುತ್ತೆ. ಮತ್ತೆ ಸೋಫಾ ಕಮ್ ಬೆಡ್ ಮಾಡ್ತೀವಿ, ಅದ್ರಲ್ಲಿ ಪೂರ್ತಿ ಫ್ಲೇವುಡ್ ಇರುತ್ತೆ, 19 mm ಇರುತ್ತೆ. ಆಮೇಲೆ ನಾವು ಈ ಸೋಫಾಗೆ ಏನ್ ಬಳಸ್ತೀವಿ ಅದು ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಪಕ್ಕ ಪ್ಯೂರ್ ನೀಮುಡ್ಡೆ ಇರುತ್ತೆ. ನೀಮುಡ್ಡು ಅಂತಂದ್ರೆ ಈ ಕೆಲವ್ರು ಏನ್ ಮಾಡ್ತಾರೆ, 1 ಇಂಚ್ ಅಂತಂದ್ರೆ ಕಟ್ ಮಾಡಿಸ್ತಾರೆ, 1 ಇಂಚ್ ಉಡ್ ಬೇಕು ಅಂತ. ಕಟಿಂಗ್ ಅಲ್ಲಿ ನಿಮಗೆ 3/4 ಇಂಚೆ ಬರೋದು. ಅಂದ್ರೆ ಏನೋ ಬ್ಲೇಡ್ ದಾರ ಇರುತ್ತೆ, ಆ 1 ಇಂಚಲ್ಲಿ ಕಡಿಮೆನೆ ಬರುತ್ತೆ ಹೊರತು ಜಾಸ್ತಿ ಬರಲ್ಲ. ಈಗ ಆ ಸೋಫಾ ರೆಡಿ ಮಾಡ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ನೀಟಾಗಿ ಒಂದು ಫ್ರೇಮ್ ರೆಡಿ ಮಾಡ್ಬಿಟ್ಟು ನೀವು ಕೂರ್ಬೋದು. ಅದೇ ಸೋಫಾ ಮೇಲೆ ಒಂದ್ ವೇಳೆ ಯಾರು 150 kg ಇರೋಂತ ಮನುಷ್ಯ ಬಂದು ಒಬ್ಬ ಕೂತ್ಕೊಂಡ ಅಂದ್ರೆ ಆ ಲೆಗ್ ಸಮೇತ ಒಳಿ ಕೊಟ್ಟೋಗ್ಬಿಡ್ತಿತ್ತು. ಅದು ವೆಯ್ಟ್ ಸಾಕಾಗಲ್ಲ, ಲೋಡ್ ಸಾಕಾಗಲ್ಲ. ಈಗ ನನಗೆ ನಿಮಗೆ ಓಕೆ, ಆ 1 ಇಂಚ್ ಉಡ್ಡು ನಮ್ಗೆ ಇಬ್ಬರಿಗೆ ಓಕೆ, ಯಾಕಂದ್ರೆ ನಾವ್ ಇರೋದು ಒಂದ್ ಅರೌಂಡ್ 70-80 kg ಇರ್ತೀವಿ, ನಮಗ್ ಸಾಕು. ಈಗ ಅದೇ ಜಾಗದಲ್ಲಿ 150 kg ಇರೋಂತ ಮನುಷ್ಯ ಒಬ್ಬ ಬಂದು ಕೂತ್ಕೊಂಡ ಅಂತಂದ್ರೆ ಲೆಗ್ ಅಲ್ಲೇ ಇರುತ್ತೆ, ಸೋಫಾ ಹಂಗೆ ಕೆಳಗೆ ಬಂದ್ಬಿಡತ್ತೆ. ಯಾಕೆಂದ್ರೆ ಮಳೆ ಹೊಡೆದಿರ್ತೀವಲ್ಲ,
ಕೆಲವು ಪಿನ್ ಹೊಡೆದಿರ್ತಾರೆ, ನಾವು ಮಳೆ ಹೊಡೆದಿರ್ತೀವಿ. ಓಕೆ. ಈಗ ಸೆಂಟ್ರಿಂಗ್ ಹೊಡೆಯುವಾಗ ಹೇಗೆ ನಾವು ಮಳೆ ಹೊಡೆದು ಸೋಫಾ ಇದು ಸೆಂಟ್ರಿಂಗ್ ರೆಡಿ ಮಾಡ್ತೀವಿ, ಅದೇ ರೀತಿ ನಾವು ಸೋಫಾಗೂ ಕೂಡ ಸೆಂಟ್ರಿಂಗ್ ಮಳೆ ಹೊಡೆದಂಗೆ ಇದಕ್ಕೆ ಮಳೆ ಹೊಡಿದಲೆ ಸೋಫಾ ಕೆಲಸ ನಾನ್ ಮಾಡ್ಸಲ್ಲ. ಯಾಕಂದ್ರೆ ಹುಡುಗರು ಹೇಳ್ತಾರೆ ನನಗೆ ಇವತ್ತೆಲ್ಲ ಅವತ್ತು ನಿಮ್ಗೆ ಇದನ್ನೇ ಹೇಳಿದ್ದೆ ನಾನು, ಸರ್ ಪಿನ್ ಹೊಡೆದ್ಬಿಡ್ತೀವಿ, ದಿನಕ್ಕೆ 4 ಸೆಟ್ ರೆಡಿ ಮಾಡ್ಕೊಟ್ಬಿಡ್ತೀವಿ, ಫ್ರೇಮ್ ಬೇಡ, ನೀನ್ ದಿನಕ್ಕೆ 2 ಸೆಟ್ ಮಾಡು, ನನಗೆ ಮಳೆ ಹೊಡೆದ್ ರೆಡಿ ಮಾಡು, ಅದು ಕಾಲಿಟ್ರು ಮುರಿಬಾರ್ದು, ಮೇಲ್ ನಿಂತ್ರು ಮುರಿಬಾರ್ದು, ಆ ತರ ನನಗೆ ಫ್ರೇಮ್ ರೆಡಿ ಮಾಡ್ಕೊಡು ಅಂತ ನಾವ್ ಈ ತರ ಮಳೆ ಹೊಡೆದು ಸೊ ರೆಡಿ ಮಾಡಕ್ಕೆ. ನೀವು ಮಳೆ ಹೊಡೆದಿದ್ದೀರಾ ಇಲ್ಲ ಈ ವುಡ್ ಯೂಸ್ ಮಾಡಿದೀರಾ ಅಥವಾ ಬೇರೆ ವುಡ್ ಯೂಸ್ ಮಾಡಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ನಾನೇನ್ ಮಾಡ್ತೀನಿ, ಇವಾಗ ನೀವು ಕಸ್ಟಮರ್ ಯಾರೋ ಒಬ್ರು ಬಂದ್ರು, ಅವರು ನನಗೆ ಸೋಫಾ ಶೋರೂಮ್ ಅಲ್ಲಿ ಬಂದು ಆರ್ಡರ್ ತಗೊಂಡು ಈ ಕಲರ್ ಬಟ್ಟೆ, ಈ ತರ ಕ್ವಾಲಿಟಿ ಬಟ್ಟೆ, ಈ ತರ ಫೋಮ್ ಹಾಕಿ, ಈ ತರ ಕ್ವಾಲಿಟಿ ಕೊಡಿ, ಈ ತರ ಇಷ್ಟು ಸೈಜ್ ಕೊಡಿ ಅಂತೇಳಿ ಅವರು ಕೊಟ್ಟಿರ್ತಾರೆ. ಅದನ್ನ ಅವ್ರ ವಾಟ್ಸಪ್ ನಂಬರ್, ಅವ್ರ ಮನೇಲಿ ಅವ್ರ ನಂಬರ್ ಇಲ್ಲ ಅವ್ರ ಇಂಪಾರ್ಟೆಂಟ್ ಯಾರು ಇರ್ತಾರೆ ಇಬ್ರು ನಂಬರ್ ತಗೊಂಡು ಆ ವಾಟ್ಸಪ್ಪಿಗೆ ನಾವು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ನಾವೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ A to Z ಎಲ್ಲಾನು ಕೂಡ ಅವ್ರಿಗೆ ವಾಟ್ಸಪ್ ಮಾಡ್ತಾ ಇರ್ತೀವಿ. ಓಕೆ. ಅಂದ್ರೆ ಪ್ರೊಸೆಸಿಂಗ್ ನಾವು ನೀವು ಪ್ರತಿ ಪ್ರೋಸೆಸ್ ಅವ್ರಿಗೆ ಇದು ನಮ್ಗೆ ಶೋರೂಮ್ ಹೋದ್ರೆ ಸಿಗಲ್ಲ ಅಲ್ಲ? ಸಿಗಲ್ಲ. ಇನ್ನೊಂದೇನು ಅಂತಂದ್ರೆ, ಈಗ ಶೋರೂಮ್ ಅಲ್ಲಿ ಈಗ ನಾನೇ ಒಂದ್ ಶೋರೂಮ್ ಇಟ್ಟಿದ್ದೀನಿ ಅನ್ಕೊಳ್ರಿ, ಈಗ ನೀವು ಇದು ಆಚೆಯಿಂದ ತಂದಿದ್ದೀರಾ, ಇದು ಸೂಪರ್ ಆಗಿದೆ, ಒಳಗಡೆ ಯಾವ ಡೆನ್ಸಿಟಿ ಇದೆ ಅಂತ ಪ್ರೆಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಯೂಸ್ ಮಾಡ್ತಾ ಮಾಡ್ತಾ ಅದು ಗೊತ್ತಾಗಲ್ಲ. ಯಾಕೆಂದ್ರೆ ಯಾರೇ ಶೋರೂಮ್ ಓನರ್ ಆದ್ರೂ ನಾನ್ ರೆಡಿ ಮಾಡಿ ಇಟ್ಟಿರೋಂಥ ಮ್ಯಾನುಫ್ಯಾಕ್ಚರ್ ಸೋಫಾ ಮುಂದೆಯಿಂದ ಕಣ್ಣಿಂದ ನೋಡ್ಬಿಟ್ಟು ಇದೇ ಕ್ವಾಲಿಟಿ ಇದೆ, ಇದೇ ಫೋಮ್ ಹಾಕಿದ್ದಾರೆ ಅಂತ ಹೇಳಕ್ ಬರಲ್ಲ. ಅದು ರೆಡಿ ಮಾಡುವಾಗ ನಾವು ಯಾವ ವುಡ್ ಬಳಸಿದೀವಿ ಅನ್ನೋದನ್ನ ಕಣ್ಣಾರೆ ತೋರಿಸ್ತೀವಿ, ಅವ್ರಿಗೆ ವಾಟ್ಸಪ್ ಮಾಡ್ತೀವಿ. ವುಡ್ ಸೈಜ್ ಅಂದ್ರೆ ವುಡ್ನ ವುಡ್ ಹೇಳ್ದೆ ನಿಮಗೆ 1 ಇಂಚು ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡೋವಂಥದ್ದು, ನಾವು 1.25 ಇಂಚ್ ದಪ್ಪ ಕಟ್ ಮಾಡಿಸ್ತೀವಿ, ಅಂದ್ರೆ 1.5 ಸೈಜ್ ದಪ್ಪ ತಗೋತೀವಿ. ಅಲ್ಲಿ ಕಟ್ಟಿಂಗ್ ಆಗಿ ನಿಮ್ಗೆ 1.25 ಸ್ವಲ್ಪ ಜಾಸ್ತಿ ಬರುತ್ತೆ. ಅಗಲ ಬಂದ್ಬಿಟ್ಟು 3 ಇಂಚ್ ದಪ್ಪ ಬರುತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಅರೌಂಡ್ 250 kg ಮೇಲಿರುವಂತ ಮನುಷ್ಯ ಬಂದು ನಿಂತ್ಕೊಂಡ್ರು ಕೂತ್ಕೊಂಡ್ರು ಬ್ರೇಕ್ ಆಗಲ್ಲ. ಆ ತರ ಒಂದು ಎಲ್ಲಾ ಸೋಫಾಗಳಿಗೂ ವುಡ್ನ ಕಾಂಪ್ರಮೈಸ್ ಆಗೋದಿಲ್ಲ. ನಾವು ವುಡ್ ಸೈಜ್ ಕಾಂಪ್ರಮೈಸ್ ಆಗೋದಿಲ್ಲ, ಒಂದೇ ಸೈಜ್ ವುಡ್ ಅದೇ ಸೈಜ್ಗೆನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈಗ ಸಪೋಸ್ ಈಗ ನೀವು ಮಾಡೋದು ಬಿಡಿ, ಈ ಕೆಲವೊಂದು ಶೋರೂಮ್ಗಳಲ್ಲೂ ನಾವು ನೋಡಿರ್ತೀವಲ್ಲ, ಬಣ್ಣವಾಗಿರುತ್ತೆ ಸರ್. ಅಂದ್ರೆ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಏನು ಗೊತ್ತಿರೋದಿಲ್ಲ ನಮ್ಗೆ. ಅವರು ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಹೇಳ್ತಾರೆ 10 ವರ್ಷ ಬರುತ್ತೆ 18 ವರ್ಷ ಬರುತ್ತೆ ಹೀಗೆಲ್ಲ ಹೇಳ್ತಾರೆ. ಈಗ ನಾನು ಹೇಳೋದು, ನನಗೂ ಅದು ಗೊತ್ತು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಹೋಗಿ ನಾವು ರೆಡಿ ಮಾಡಿಸೋದೇ ಒಳ್ಳೇದು ಅಂತ. ಆದ್ರೆ ನಾವು ಮನೆಗೆ ಬಂದ್ಮೇಲೆ ಏನಾಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರೋದಿಲ್ಲ. ಈ ಶೋರೂಮ್ಗಳಲ್ಲಿ ಬಣ್ಣದ ಸೋಫಾಗಳನ್ನು ಕೊಡ್ತಾರಲ್ಲ, ಐ ಥಿಂಕ್ ಅದು ಸ್ವಲ್ಪ ಡೇಂಜರ್ ಝೋನ್ ಅಲ್ಲೇ ಇರುತ್ತೆ ಆ ಪ್ರಾಡಕ್ಟ್ ಅಂತ ಅನ್ಕೊಂತೀನಿ. ಡೇಂಜರ್ ಇಲ್ಲ ಅಂದ್ರೂ ಕೂಡ ಇನ್ನೊಂದು ನಮ್ಗೆ ಅನಲೈಸ್ ಮಾಡಿದಾಗ ಗೊತ್ತಾಗೋದು, ನಿಮ್ಮ ಪ್ರೈಸ್ಗೂ ಅವ್ರ ಪ್ರೈಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ, ಇಲ್ಲ ಅವರೇ ಜಾಸ್ತಿ ಇಟ್ಟಿರ್ತಾರೆ ನೀವು ಕಡಿಮೆ ಇಟ್ಟಿರ್ತಾರೆ, ಹಿಂಗೆ. ಅಂದ್ರೆ ಪ್ರೈಸ್ ಲೆಕ್ಕದಲ್ಲಿ ಹೋದ್ರೆ ಪ್ರೈಸ್ ಅವ್ರಕಿನ್ನ ಸ್ವಲ್ಪ ಕಮ್ಮಿನೇ ಇರುತ್ತೆ. ನಿಮ್ದು ಹೌದು, ನಮ್ದೇ ಕಮ್ಮಿ ಇರುತ್ತೆ, ಬಟ್ ಕ್ವಾಲಿಟಿ ಅವ್ರಕ್ಕಿಂತ 3ರಷ್ಟು ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಇವಾಗ ನೀವು ಒಂದು ಶೋರೂಮ್ ಅಲ್ಲಿ ಸೋಫಾ ತಂದ್ರೆ ನಿಮಗೆ ಭಯ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಹೌದು, ಈಗ ಇದು ತಂದಿದೀವಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಹಾಳಾಗತ್ತೋ ಗೊತ್ತಿಲ್ಲ. 6 ತಿಂಗಳ ವರ್ಷ ಆಯ್ತು ಅಂದ್ರೆ, ಸರ್ 1 ವರ್ಷ ಆಯ್ತು ಸರ್ ನಿಮ್ದು, 1 ವರ್ಷ ವ್ಯಾಲಿಡಿಟಿ ಮುಗ್ದೋಗೈತೆ, ಇದನ್ನ ರಿಪೇರಿ ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊಡ್ತೀವಿ, ಬಟ್ ಇಷ್ಟು ಖರ್ಚಾಗತ್ತೆ ಅಂತ ಶೋರೂಮ್ ಅವರು ತಿಳಿಸ್ತಾರೆ. ಬಟ್ ನಮ್ಮ ಹೋಮ್ ಕಂಫರ್ಟ್ಸ್ ಅಲ್ಲಿ ನಾವು 5 ವರ್ಷ ಅಂತ ಕೊಟ್ಟಿದೀವಿ ಅಂದ್ರೆ 5 ವರ್ಷದವರೆಗೂ ಒಂದು ವುಡ್ ಬ್ರೇಕ್ ಆಯ್ತು ಅಂದ್ರು, ಇಲ್ಲ ಒಂದು ವುಡ್ ಹುಳ ಬಿತ್ತು ಅಂತಂದ್ರು, ಒಂದು ಲೆಗ್ ಕೆಳಗಡೆ ಲೆಗ್ ಏನ್ ಫಿಟ್ ಮಾಡಿರ್ತೀವಿ ಆ ಲೆಗ್ ಮುರಿದೋದ್ರು ನಮ್ಮ ಹತ್ರ ವ್ಯಾರಂಟಿ ಇರುತ್ತೆ, ಆ ಲೆಗ್ ಕೂಡ ಫ್ರೀ ಆಗಿ ಕೊಡ್ತೀವಿ. ಯಾಕಂದ್ರೆ ಒಂದು ಧೈರ್ಯ ಇರುತ್ತೆ, ಇದು ಮ್ಯಾನುಫ್ಯಾಕ್ಚರ್ ಇಂದ ತಂದಿದ್ದೀನಿ ನಾನು, ಇದು ಯಾವುದೇ ಕಾರಣಕ್ಕೂ ನನಗೊಂದು ಭಯ ಇಲ್ಲ. ನಾನೊಂದು ಸೋಫಾ ಏನೇ ಆಯ್ತು ಅಂದ್ರೂ ನನ್ನ ಹತ್ರ ನಾನು ಅವರು ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನ ರಿಪೇರಿ ಮಾಡುವಂತ ಕೆಲಸಗಳು ಮಾಡ್ಕೋಬಹುದು. ಈಗ ಅವ್ರ ಕಡೆಯಿಂದನೇ ಡ್ಯಾಮೇಜ್ ಆಗಿತ್ತು ಅಂತಂದ್ರು ನಾವು ಅದನ್ನ ರೆಡಿ ಮಾಡ್ಕೊಡೋಂತ ಕೆಲಸ ಮಾಡ್ತೀವಿ. ಬಟ್ ಇದುವರೆಗೂ ಈಗ ನೀವು 2 ವರ್ಷ ಆಯ್ತು ನಾವು ವಿಡಿಯೋ ಮಾಡಿ, ಇದುವರೆಗೂ ನಾನು ಹೆಚ್ಚು ಕಮ್ಮಿ ಒಂದು 500,000 ಸೋಫಾಗಳು ಕೊಟ್ಟಿದ್ದೀನಿ ದೊಡ್ಡ ಮಟ್ಟದಲ್ಲಿ. ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಲ್ಲೂ ಕೊಟ್ಟು ಬಂದಿದ್ದೀನಿ. ಬಟ್ ಎಲ್ಲೂ ಕೂಡ ಆತರ ಡ್ಯಾಮೇಜಸ್ ಬಂದಿಲ್ಲ, ಇದುವರೆಗೂ ಕಂಪ್ಲೇಂಟ್ಸ್ ಅಂತೂ ಬಂದಿಲ್ಲ. ಬಟ್ ಇನ್ನೊಂದು ಮೊನ್ನೆ ಒಂದ್ ಕಡೆ ಇಲ್ಲಿ ರಾಜಾಜಿನಗರದಲ್ಲಿ ಹೋಗಿದ್ದೆ, ಸರ್ ಹಿಂಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದೆ, ಅವರು ನನಗೆ ಹೇಳ್ತಾ ಇಲ್ಲ ಏನ್ ಡ್ಯಾಮೇಜ್ ಆಗೈತೆ ಅಂತ. ಸರಿ ಬನ್ನಿ ಸರ್, ನೀವು ಕೆಳಗಡೆ ಸ್ವಲ್ಪ ಪರ್ದೆ ಬರುತ್ತಲ್ಲ ಕೆಳಗಡೆದು, ಅದನ್ನ ತಗೊಬನ್ನಿ ಅಂತ. ಸರಿ ಆಯ್ತು ಅಂತ ಅದನ್ನ ತಗೊಂಡು ಅಲ್ಲಿ ಹೋಗಿ ನೋಡಿದಾಗ ಅವ್ರು ಏನ್ ಮಾಡಿದ್ದಾರೆ, ಪೂಜೆ ಮಾಡುವಾಗ ತಟ್ಟೆ ಒಳಗಡೆ ಕರ್ಪೂರ ಇಟ್ಟು ಹಿಂಗ್ ಪೂಜೆ ಮಾಡ್ತಾರಲ್ಲ, ಆ ಉಂಡೆ ಕರ್ಪೂರ ಹಿಂಗ್ ಇಟ್ಟು ಹಿಂಗ್ ಪೂಜೆ ಮಾಡ್ಬೇಕಾದ್ರೆ ಅದೇನ್ ಮಾಡ್ಬಿಟ್ಟೈತೆ, ತಟ್ಟೆ ಒಳಗಡೆಯಿಂದ ಕೆಳಗಡೆ ಬಿದ್ದು ಸೋಫಾ ಅಡಿ ಕೊಟ್ಟಬಿಟ್ಟೈತೆ. ಟಕ್ಕಂತ ಹತ್ಕೊಂಡ್ಬಿಟ್ಟೈತೆ ಸೋಫಾ, ಕೆಳಗಡೆ ಬಟ್ಟೆ ಟಕ್ಕಂತ ಹತ್ಕೊಂಡ್ಬಿಟ್ಟೈತೆ. ಏನೋ ಬಿಡು ಅನ್ಕೊಂಡು ಸುಮ್ನ ಆಗ್ಬಿಟ್ಟವ್ರವ್ರು. ಬಗ್ ನೋಡಿದ್ರೆ ಸುತ್ತ ಹತ್ಕೊಂಡು ಉರಿತೈತೆ ಸೋಫಾ. ಆಮೇಲೆ ಸಡನ್ ಆಗಿ ಎಳ್ಕೊಂಡು ಮುಂದಕ್ಕೆ ಆ ಸೋಫಾನ ಪಲ್ಟಿ ಮಾಡಿ
ಅದಕ್ಕೆ ಬಟ್ಟೆಯಲ್ಲಿ ಒಡ್ಸಿದ್ದಾರೆ. ಅದು ಬಟ್ಟೆ ಮಾತ್ರ ಬರ್ನ್ ಆಗೈತೆ ಅಷ್ಟೇ, ಸೈಡ್ ಅಲ್ಲಿ ಬಾರ್ಡರ್ ಕೂಡ ಸ್ವಲ್ಪ ಕಟ್ ಆಗೈತೆ. ಆವಾಗ ನಾನು ಹೇಳ್ದೆ ಅವ್ರಿಗೆ, ನೀವು ಈ ತರ ಮಾಡಿದೀರಾ, ಹಂಗಾಗಿ ಅದು ಕೆಳಗಡೆ ಹೋಗಿದೆ, ಹೋಗಿದ ತಕ್ಷಣ ಸಡನ್ ಆಗಿ ತೆಗಿಯಕ್ ಆಗಲ್ಲ, ಅದ್ರ ಅಡಿಯಲ್ಲಿ ನೋಡ್ಕೊಂಡು ಏನಾಗಿದೆ ಏನು ಎತ್ತಂದ್ ನೋಡ್ಬೇಕು. ಅಷ್ಟ್ರೊಳಗೆ ಹತ್ಕೊಂಡು ಉರ್ದೋಗೈತೆ. ಸರಿ ಹೋಗ್ಲಿ ಬಿಡಿ, ಅಟ್ಲೀಸ್ಟ್ ಸೇಫ್, ಏನು ಆಗಿಲ್ಲ, ನೋಡ್ಕೊಂಡಿದೀರಾ. ಇಂಥವು ಆಗ್ತವೆ ಬಿಟ್ರೆ ನಮ್ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಯಾವುದೇ ಕಾರಣಕ್ಕೂ ಆಗಿಲ್ಲ. ಆಮೇಲೆ ಅದನ್ನ ರೆಡಿ ಮಾಡ್ಕೊಟ್ಟು ಬಂದೆ ನಾನು. ಖುಷಿ ಆದ್ರು ಅವರು, ಯಾಕೆಂದ್ರೆ ಅವ್ರು ಆಗಿದ್ದ ದಿನನೇ ನೆಕ್ಸ್ಟ್ ಡೇ ಕಾಲ್ ಮಾಡಿದ್ರು, ಸರ್ ಹಿಂಗ್ ಆಗ್ಬಿಟ್ಟಿದೆ, ಓಪನ್ ಆಗಿ ಹೇಳ್ಕೊಂಡ್ರು, ಸರ್ ಈ ತರ ಏನೋ ಪ್ರಾಬ್ಲಮ್ ಆಗಿದೆ, ಒಂಚೂರು ನೀವೇ ನೇರವಾಗಿ ಬಂದ್ಬಿಡಿ, ಆಮೇಲೆ ಹೇಳ್ತೀನಿ ಅಂತ. ಅಲ್ಲೋದ್ರೆ ನನಗೆ ಭಯ ಆಯ್ತು, ಇದೇನು ಸೋಫಾ ಬೆಂಕಿ ಅಂತ. ಸರ್, ಈಗ ಒಂದು ಸೋಫಾಗೆ 5 ವರ್ಷ ಗ್ಯಾರಂಟಿ, 10 ವರ್ಷ ಗ್ಯಾರಂಟಿ. ನಾನು ಆಗಲೇ ಹೇಳಿದೆ, ಯಾರೋ ಒಬ್ಬ 100 years 50 years ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ವಿಡಿಯೋ ನೋಡಿದೆ. ಅಲ್ಲ, ನಮ್ಗೇನೆ ಗ್ಯಾರಂಟಿ ಇರಲ್ಲ ಸರ್. 50-60 ವರ್ಷ ಒಂದ್ ಸೋಫಾಗ್ 100 ವರ್ಷ ಗ್ಯಾರಂಟಿ ಕೊಡೋದಂದ್ರೆ ಅದೇನ್ ಹುಚ್ಚುತನನ, ಇಲ್ಲ ನಾವೇನ್ ಮೊಂಡ್ರುಗಳು ಹೇಗೆ ಅಂತ ನಮ್ಮ ಜನನ್ನ ದಡ್ರು ಮಾಡ್ತಾವ್ರೆ. ಈಗ ನಮ್ ಜನ ದಡ್ರು ಯಾರು ಇಲ್ಲ, ಎಲ್ಲ ಪರಿಶೀಲನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ, ಯಾರ್ಯಾರು ಏನೇನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಮೈಂಡ್ಗೆ ಹಾಕೊಂಡ್ರೆ ಅವಾಗ ಗೊತ್ತಾಗತ್ತೆ, ಇವನು ನಮ್ಮನ್ನ. ಈ ಗ್ಯಾರಂಟಿ ಅನ್ನೋದು ಹೆಂಗೆ ಸರ್? ಮತ್ತೆ ಇದಕ್ಕೆ ಏನಾದ್ರು ತುಂಬಾ ವ್ಯತ್ಯಾಸಗಳು ಇರುತ್ತಾ? ಈ ಗ್ಯಾರಂಟಿ ಇಲ್ಲದೆ ಇರೋದಕ್ಕೂ ಗ್ಯಾರಂಟಿ ಇರೋದಕ್ಕೂ ಕಡಿಮೆ ವರ್ಷ ಜಾಸ್ತಿ ವರ್ಷ ವ್ಯತ್ಯಾಸಗಳು? ಈಗ ಅವ್ರು ಹೇಳ್ದಂಗೆ 100 ವರ್ಷ 50 ವರ್ಷ ಅಂತ ಕೊಟ್ರು, ನಾನು ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ನಾನು 50 ವರ್ಷ ಕೊಡಕ್ ಬರಲ್ಲ. ಯಾಕೆಂದ್ರೆ 50 ವರ್ಷ ಕೊಟ್ರು ಆ ವುಡ್ ಥಿಕ್ನೆಸ್ ಇದೆಯಲ್ಲ, ವುಡ್ ಥಿಕ್ನೆಸ್ ಮಿನಿಮಮ್ 3/4 ಹಾಕಿದ್ರೆ ವುಡ್ ಗ್ಯಾರಂಟಿ ಕೊಡ್ಬೋದು. ಇನ್ನು ಉಳ್ದಿರೋ ಬಾಡಿಗೆ ಯಾವ್ದಕ್ಕೂ ನಾನು ಗ್ಯಾರಂಟಿ ಕೊಡಕ್ ಬರಲ್ಲ. ಯಾಕೆಂದ್ರೆ ವುಡ್ ಉಳಿಬಹುದು, ಬಟ್ಟೆ ಉಳಿಯಲ್ಲ, ಬಟ್ಟೆ ಕಲರೇ ಚೇಂಜ್ ಆಗ್ಬಿಡ್ತದೆ. ಫೋಮು ಒಂದ್ ವೇಳೆ ನಾವು ಐ ಫೋಮ್ ಯೂಸ್ ಮಾಡ್ತೀವಿ, ಡೆನ್ಸಿಟಿ ಕಾರ್ ಒಳಗಡೆ ಏನ್ ಯೂಸ್ ಮಾಡ್ತೀವಿ ಆ ಫೋಮ್ ಯೂಸ್ ಮಾಡ್ತೀವಿ, ಅದೊಂದು ಒಳ್ಳೆ ಕ್ವಾಲಿಟಿ ಒಂದು 6 ಇಂಚ್ ದಪ್ಪ ಇರೋ ಫೋಮ್ ಯೂಸ್ ಮಾಡ್ತೀವಿ ಅಂದ್ರೆ ವುಡ್ ಆ ಫೋಮು ಎರಡು ಮಾತ್ರ ನೀವು 50 ವರ್ಷವರೆಗೂ ರೀಚ್ ಮಾಡ್ಬೋದು. ಬಿಟ್ರೆ ಇನ್ನು ಅದ್ರೊಳಗಡೆ ಇರೋಂಥದ್ದು ಯಾವ್ದು 50 ವರ್ಷ ಗಂಟೆ ರೀಚ್ ಆಗಲ್ಲ. ಅದನ್ನ ಒಂದು ನಾವು ಅದೇ ಈಗ ನಮ್ಮೊಂದು ದಡ್ರು ಮಾಡ್ತಾರೆ ಅಂದ್ರೆ ನಾವು ದಡ್ಡ ಆಗ್ಬೇಕು ಅಷ್ಟೇ. ತುಂಬಾ ಫೇಕ್ ಗಳು ನಡಿಬಹುದು. ದಯವಿಟ್ಟು ಜಾಗರೂಕರಾಗಿ. ಅಂದ್ರೆ ನಾವೇನೋ ಅಲ್ಲಿ ಹೋಗಿ ಕಲರ್ ಬಟ್ಟೆಗಳನ್ನ ಮೇಲ್ಗಡೆ ನೋಡ್ಬಿಟ್ಟು ತುಂಬಾ ಯಾಮಾರ್ತೀವಿ. ಅವ್ರು ಏನೋ ಗ್ಯಾರಂಟಿ ಯಾರು ಕೂಡ ಮನೆಗೊಂದು ಸೋಫಾ ತಂದ್ಮೇಲೆ ಅದು ಹಾಳಾದ್ರೂ ಕೂಡ ವಾಪಸ್ ಹಾಕೋದು ಈ ತರ ಮಾಡೋದಿಲ್ಲ. ನಾರ್ಮಲಿ ಹಾಳಾಯ್ತು ಇನ್ನೊಂದು ತರೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ತರುವಂಥ ಮೆಟೀರಿಯಲ್ ಒಂದಿಷ್ಟು ಕ್ವಾಲಿಟಿ ಬಂದಾಗ ಅದರ ಬಳಕೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಂತೀನಿ ಸರ್. ಈಗ ಕೆಲವೊಂದು ಸೋಫಾಗಳನ್ನ ಹತ್ತಿ ತೋರಿಸ್ತಾರೆ, ಕೆಲವೊಂದು ಸೋಫಾಗಳು ಹಿಂಗ್ ಮುರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೇನಾದ್ರು ಟ್ರಿಕ್ಸ್ ಅಂತ ಇರುತ್ತಾ? ಮತ್ತೆ ಈಗ ಒಂದು ಸೋಫಾ ನಾವು ತಗೋ ಬಂದಾಗ ಹಿಂಗೆ ಯೂಸ್ ಮಾಡ್ಬೇಕು ಅಂತ ಏನಾದ್ರು ಅದಕ್ಕೆ ಗೈಡ್ಲೈನ್ಸ್ ಇರುತ್ತಾ? ಏನು ಇಲ್ಲ, ಗೈಡ್ಲೈನ್ಸ್ ಏನು ಇರಲ್ಲ. ಈಗ ಸೋಫಾ ರೆಡಿ ಮಾಡ್ತೀವಿ ಅಂದಾಗ ಅದು ಆಲ್ಮೋಸ್ಟ್ ಇವತ್ತು ರೆಡಿ ಆಗಿದೆ ಅಂತಂದ್ರೆ ನೀವು ಇಲ್ಲಿಂದ ಒಂದು 4-5 ತಿಂಗಳವರೆಗೂ ನೀವು ಅದು ಹತ್ತಿದ್ರು ಏನಾಗಲ್ಲ. ಯಾಕೆಂದ್ರೆ ಆ ಮಳೆ ಕ್ಲೀನ್ ಆಗಿ ಗ್ರಿಪ್ ಆಗಿ ಕೂತಿರುತ್ತೆ ಒಳಗಡೆ, ಎಲ್ಲೂ ಶೇಕ್ ಆಗತ್ತರ ಚಾನ್ಸಸ್ ಇರಲ್ಲ. ಅದು ಶೇಕ್ ಆಯ್ತು ಅಂದ್ರೆ ಹತ್ತಿದ್ರು ಆಲ್ಮೋಸ್ಟ್ ಅದು ಬೆಂಡ್ ಆಗಿ ಕೆಳಗಡೆ ಬರುತ್ತೆ, ಇಲ್ಲ ಅಂದ್ರೆ ವುಡ್ ಬ್ರೇಕ್ ಆಗತ್ತೆ. ಈ ತರ ಅಷ್ಟ ಆಗತ್ತೆ. ಬಟ್ ಏನು ಸಡನ್ ಆಗಿ ಹತ್ತಿದ್ರು ಯಾವ್ದು ಹೋಗಲ್ಲ. ಈಗ ನಾನು ನನ್ನ ಸೋಫಾಗಳ ಮೇಲೆ ನಾನು ಸ್ಟಾರ್ಟಿಂಗ್ ನಿಮ್ದು ಎಲ್ಲ ವಿಡಿಯೋಗಳು ಮಾಡಿದಾಗ ಸಿಕ್ಕಾಪಟ್ಟೆ ವೈರಲ್ ಆಯ್ತದು. ಸಕ್ಕ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು ಕರ್ನಾಟಕದಲ್ಲಿ. ಎಲ್ಲಿ ನಾನು ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಸಾಗರದಿಂದ ಆಚೆ ಸೋಫಾ ಕೊಟ್ಟಿದ್ದೀನಿ, ಕಾರ್ಕಳ ಆಮೇಲೆ ರಾಯಚೂರು ಗಂಟೆ ಎಲ್ಲ ಸೋಫಾಗಳು ಕೊಟ್ಟು ಬಂದಿದ್ದೀನಿ. ಎಲ್ಲ ಕಡೆನೂ ಡೆಲಿವರಿ ಇದೆ ನಿಮ್ದು? ಡೆಲಿವರಿ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಇವಾಗ ನಿಮ್ಮ ಚಾನಲ್ಗಳು, ಕೆಲವು ಚಾನಲ್ಗಳು ನಾನು ವಿಡಿಯೋ ಮಾಡಿರೋಂಥದ್ದು ಅಂತ ಜಾಗದಲ್ಲಿ ಹೋಗಿ ನನಗೆ ಆಶ್ಚರ್ಯ, ಈ ಜಾಗದಲ್ಲಿ ನೀವು ಬಂದಿದ್ದೀರಲ್ಲ ಹೆಂಗೆ ಸೇಫಾ ಅಂತ ನಾನ್ ಕೇಳ್ತೀನಿ. ಕೆಲವು ಮನೆಗಳಲ್ಲಿ ಆ ಮನೆಗಳ ಒಳಗಡೆ ಹೋಗಿ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಒಂದು ಟೈಲ್ಸ್ ಹಾಕಿರಲ್ಲ, ರೆಡ್ ಆಕ್ಸೈಡ್ ಇರುತ್ತೆ. ಅಂತ ಜಾಗಗಳಿಗೆ ಸೋಫಾ ಪರ್ಚೇಸ್ ಮಾಡ್ಕೋತಾರೆ ಅಂತಂದ್ರೆ, ಯಾಕೆಂದ್ರೆ ಅವ್ರಿಗೆ ಕೂರಕ್ ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಸೋಫಾ ಬೇಕು. ಅವ್ರು ಅಟ್ಲೀಸ್ಟ್ ನಾನ್ ಮನೆ ನೋಡಿಲ್ಲ ಅಂತಂದ್ರು ಯಾರು ತಪ್ಪು ತಿಳ್ಕೊಳ್ಳಲ್ಲ, ನಾನ್ ಮನೆ ಹಿಂಗೈತೆ ಅಂತ ಯಾರು ತಪ್ಪು ತಿಳ್ಕೊಳ್ಳಲ್ಲ. ಅಟ್ಲೀಸ್ಟ್ 4 ಜನ ಬಂದು ನಮ್ಮ ಮನೇಲಿ ಕೂತ್ಕೊಳಕ್ ಒಂದು ಒಳ್ಳೆ ಸೋಫಾ ಐತೆ ಅಂತ ಯೋಚನೆ ಮಾಡಿ ಸೋಫಾ ತರ್ಸ್ಕೊತಾರಲ್ಲ, ಅದೇ ದೊಡ್ಡ ನಮ್ಗೆ. ಸರಿ, ಈ ವಿಚಾರ ಕೇಳಿದಾಗ ಒಂದು ಪ್ರಶ್ನೆ ಕೇಳ್ಬೇಕನ್ಸುತ್ತೆ. ಈಗ ಯಾವುದೋ ಒಂದು ಹಳ್ಳಿಯ ಯಾವುದೋ ಒಂದು ಊರಲ್ಲಿ ಒಂದು ಮನೆ ಇರುತ್ತೆ. ಸೊ ಅವ್ರಿಗೆ ಒಂದು ಸೋಫಾ ಬೇಕು ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಬೆಂಗಳೂರಲ್ಲಿ ಇರೋದು, ಸೊ ಬಹಳ ದೂರ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ನೀವು ಮೆಜರ್ಮೆಂಟ್ ಗಳನ್ನ ಹೆಂಗ್ ತಗೊಂತೀರಿ? ಅವ್ರ ಮನೇಲಿ ಇಷ್ಟೇ ಸ್ಪೇಸ್ ಇದೆ, ಅವ್ರ ಮನೆ ಹಾಲ್ ಒಳಗಡೆ ನಮ್ ಸೋಫಾ ಹೋಗುತ್ತಾ ಇಲ್ವಾ, ಅವ್ರ ಬಾಗಿಲ ಅಗಲವಾಗಿದೆಯಾ ಚಿಕ್ಕದಿದೆಯಾ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅವಾಗ ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ನಾನು ಸೊ ಮನೇಲಿ ಇದ್ದಾಗ ನೀವು ಒಂದು ವಿಡಿಯೋ ಕಾಲ್ ಮಾಡಿ ಅಂತೀನಿ. ವಿಡಿಯೋ ಕಾಲ್ ಮಾಡಿ ಅಟ್ಲೀಸ್ಟ್ ಯಾರೋ ಒಬ್ರು ಅವರು
ಸೊ ಮನೆಯನ್ನೆಲ್ಲ ತೋರಿಸ್ತಾರೆ. ಸೋಫಾ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ ನಾನು ಕೇಳ್ಕೊತೀನಿ. ಈ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ ಸೋಫಾ ಬೇಕು, ಅವ್ರಿಗೆ ಕೇಳ್ಕೊತೀನಿ. ನನಗೆ ಇಲ್ಲಿಂದ ಇಲ್ಲಿವರೆಗೂ ಬೇಕು, ನಮ್ಮ ಮನೆಗೆ ಜಾಸ್ತಿ ಜನ ಬರ್ತಾರೆ, ಹಳ್ಳಿ ಇದು, ಕೆಲವು ಮೀಟಿಂಗ್ಗಳು ಅವು ಇವು ಅವ್ರದೇ ಸಂಘಗಳು ಇದ್ದಾಗ ಜಾಸ್ತಿ ಜನ ಬರ್ತಾರೆ, ಕೂತ್ಕೊಳ್ಳೋಕೆ ಜಾಗ ಬೇಕು ಅಂತಾರೆ. ಅವಾಗ ಏನ್ ಮಾಡ್ತೀವಿ, ಸರಿ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಲ್ಲೊಂದು ಮಾರ್ಕ್ ಹಾಕೊಳ್ರಿ, ಆ ಮೂಲೆಯಿಂದ ಅಲ್ಲಿಗೆ ಟೇಪ್ ಇಡಿರಿ. ನೀನು ಇಂಚ್ ಲೆಕ್ಕದಲ್ಲಿ ಕೊಟ್ರು ಸರಿ, ಅಡಿ ಲೆಕ್ಕದಲ್ಲಿ ಕೊಟ್ರು ಸರಿ, ನಿಮ್ಗೆ ಹೆಂಗ್ ಬರುತ್ತೆ ಹಂಗ್ ಕೊಡಿ. ನಾನು ಅದನ್ನ ನೋಟ್ ಮಾಡ್ಕೋತೀನಿ, ವಿಡಿಯೋ ಕಾಲಲ್ಲಿ ಮಾತಾಡ್ತಾ ನಾನು ನೋಟ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ಇಷ್ಟಿದೆ, ಓಕೆ, ಇಲ್ಲಿಂದ ಇಲ್ಲಿಗೆ ಇಷ್ಟಿದೆ. ಸೆಂಟ್ರಲ್ ಏನಾರ ಪಿಲ್ಲರ್ ಬಂದಿದೆ, ಆ ಪಿಲ್ಲರ್ ಎಲ್ಲಿಂದ ಎಷ್ಟು ದೂರ ಪಿಲ್ಲರ್ ಬಂದಿದೆ, ಪಿಲ್ಲರ್ ಆಚೆ ಎಷ್ಟು ಬಂದಿದೆ, ಯಾಕೆಂದ್ರೆ ಆ ಪಿಲ್ಲರೇ ಕಾಣ್ದಂಗೆ ಒಳಗಡೆ ಸೆಟ್ ಮಾಡ್ಬಿಡ್ತೀವಿ. ಈ ತರ ಮೆಜರ್ಮೆಂಟ್ ಅನ್ನು ತಗೊಂಡು ಅವ್ರಿಗೆ ನೀಟಾಗಿ ಅವ್ರು ಯಾವ ಕ್ವಾಲಿಟಿ ಹೇಳ್ತಾರೆ. ಆಲ್ಮೋಸ್ಟ್ ಈಗ ಒಂದು ಈ ಸಿಟಿ ಲಿಮಿಟ್ ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು, ಬಟ್ ಹಳ್ಳಿಯಲ್ಲಿ ಇರೋಂತ ನಮ್ಮ ರೈತರುಗಳು ಯಾರು ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಿಲ್ಲ. ಹಣ ಒಂದ್ಸರಿ ತೆಗೆಸ್ಕೊಳ್ಳೋದು, ಒಂದ್ ವೇಳೆ ಸೋಫಾ ಸರಿಯಾಗ್ಲಿಲ್ಲ ಅಂದ್ರೆ ತಗೊಂಬಂದ್ ನಾನೇ ನಿಮ್ ಫ್ಯಾಕ್ಟ್ರಿ ಹತ್ರ ಹಾಕ್ಬಿಡ್ತೀನಿ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ, ನನಗೆ ಒಳ್ಳೆ ಕ್ವಾಲಿಟಿ ಸೋಫಾ ಕೊಡು ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಅವರು ಆ ಕ್ವಾಲಿಟಿ, ಈಗ ಅವ್ರ ಕಣ್ಣಿಂದ ಕಲರ್ನ ಏನ್ ಮಾಡ್ತೀವಿ ನಾವು ವಾಟ್ಸಪ್ ಅಲ್ಲಿ ಕಲರ್ ತೋರಿಸ್ತೀವಿ, ಓ ಈ ತರ ಕಲರ್ ಹಾಕಪ್ಪ, ಈ ಮನೆಗೆ ಮ್ಯಾಚ್ ಆಗತ್ತೆ ಅಂತಾರೆ. ಬಟ್ ಆ ಕಲರ್ ಒಂದು ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ನಾವು ನಮಗೆ ಇಷ್ಟ ಆಗ್ಬೇಕು. ಇಲ್ಲಿ ನಾವು ಡೈರೆಕ್ಟ್ ಆಗಿರ್ತೀವಿ ಫ್ಯಾಬ್ರಿಕ್ ಅಲ್ಲಿ, ಅವ್ರು ಅಲ್ಲಿ ಜಸ್ಟ್ ಕಲರ್ ನೋಡ್ತಾರೆ, ಅಣ್ಣ ಬ್ರೌನ್ ಕಲರ್ ಹಾಕೋ, ಇದಕ್ಕೆ ಬ್ಲೂ ಕಲರ್ ಹಾಕೋ, ಡಾರ್ಕ್ ಬ್ಲೂ ಹಾಕೋ, ಏನೋ ಒಂದು ಕಲರ್ ಹೇಳ್ತಾರೆ. ಆ ಕಲರ್ ನಮಗೆ ಇಲ್ಲಿ ಇಷ್ಟ ಆಗ್ಬೇಕು ಆ ಬಟ್ಟೆ. ಆ ಕ್ವಾಲಿಟಿ ಬಟ್ಟೆ ನಮಗೆ ಇಷ್ಟ ಆಗಿ ಆ ಶೈನಿಂಗು, ಒಂದು ಸಾಫ್ಟ್ ಫೀಲು ಅದು ನನಗೆ ಇಷ್ಟ ಆಗ್ಬೇಕು. ಆ ತರ ನನ್ನಿಂದನೇ 100 ರೂಪಾಯಿ ಹೋಗ್ಬಿಡ್ಲಿ ಮೀಟರ್ಗೆ, 100 ರೂಪಾಯಿ ಮೀಟರ್ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಬಟ್ ನನ್ ಫ್ಯಾಬ್ರಿಕ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಆ ರೀತಿ ರೆಡಿ ಮಾಡಿ ತಗೊಂಡೋಗ್ತೀವಿ. ಅವ್ರೇನ್ ಹೇಳ್ತಾರೆ, ತಗೊಂಡೋಗಿ ಇಟ್ಟು ಸೋಫಾ ಎಲ್ಲ ರೆಡಿ ಮಾಡಿ ಅಲ್ಲಿ ಕೂತಾಗ ಹೇಳ್ತಾರೆ, ನಾವು ಇದುವರೆಗೂ ಈ ಲೆವೆಲ್ಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ನಾವು ಅನ್ಕೊಂಡಿರೋದಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನಿಜವಾಗ್ಲೂ ತುಂಬಾ ಒಳ್ಳೇದಾಯ್ತಪ್ಪ. ಅಂದ್ರೆ ನೀವು ಕಸ್ಟಮರ್ಗೆ ಸೋಫಾ ಕೊಟ್ಟು ಬರುವಾಗ ಅವರು ನಿಮ್ಗೊಂದು ಒಳ್ಳೆ ಮಾತನ್ನ, ಹೌದೌದು, ನೀವು ಅವ್ರಿಗೆ ಏನ್ ಸಜೆಷನ್ ಕೊಟ್ಟು ಬರ್ತೀರಾ? ಅವಾಗ ಅವ್ರಿಗೆ ಸಜೆಷನ್ ಏನ್ ಕೊಡ್ತೀನಿ ಅಂತಂದ್ರೆ, ದಯವಿಟ್ಟು ಈಗ ನೀವು ಹೇಳಿದ್ರಿ, ಈಗ ಕರ್ಪೂರದ ವಿಚಾರ ಹೇಳಿದೆ, ಕೆಲವು ಮನೆಗಳಲ್ಲಿ ಏನ್ ಮಾಡ್ತಾರೆ, ಈ ತರ ಆಗ್ತಾವೆ, ಏನು ಮಾಡಕ್ಕಾಗಲ್ಲ. ಆಮೇಲೆ ಕೆಲವರು ಉಕ್ಕ ಸೇರ್ತಿರ್ತಾರೆ, ಸಿಗರೇಟ್ ಸೇರ್ತಿರ್ತಾರೆ, ಅಂತದ್ರಲ್ಲಿ ಸಣ್ಣ ಪುಟ್ಟವು ಮಾಡ್ಕೊಂಡಿದ್ದಾರೆ, ಏನು ಮಾಡಕ್ ಬರಲ್ಲ. ಅವು ಬಟ್ಟೆನ ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಈಗ ಒಂದ್ ಬಟ್ಟೆ, ಈಗ ನಮ್ಮ ಸೋಫಾ ಮೇಲೆ ಒಂದ್ ಬಟ್ಟೆ ಇದೆ, ಈ ಬಟ್ಟೆ 50 ರೂಪಾಯಿಗೂ ಸಿಗುತ್ತೆ, 700 ರೂಪಾಯಿಗೆ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ, ಬಟ್ ಜನಗಳಿಗೆ ಗೊತ್ತಾಗೋದಿಲ್ಲಲ್ಲ ಸರ್. ಹೆಂಗ್ ಹೇಳ ಕರೆಕ್ಟ್, ಖಂಡಿತ ನೀವ್ ಹೇಳೋದ್ರೆ, ನೀವೀಗ ಇದು ವೆಲ್ವೆಟ್ ಫ್ಯಾಬ್ರಿಕ್, ಈ ಬಟ್ಟೆ ಬಂದ್ಬಿಟ್ಟು 100 ರೂಪಾಯಿಗೂ ಸಿಗತ್ತೆ, ಅದೇ 700 ರೂಪಾಯಿಗೂ ಸಿಗತ್ತೆ. ಬಟ್ ಆ ಕ್ವಾಲಿಟಿ ಏನಂತಂದ್ರೆ ಅದನ್ನ ಫೀಲ್ ಅಲ್ಲೇ ಗೊತ್ತಾಗ್ಬಿಡತ್ತೆ. ಒಂದು ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ಡೈರೆಕ್ಟ್ ಆಗಿ ಬಟ್ಟೆ ನೋಡ್ಕೊಂಡ್ರೆ ಅದು ಇನ್ನೂ ಬೇರೆ ತರ ಗೊತ್ತಾಗ್ಬಿಡತ್ತೆ. ಕರ್ಟನ್ ಇದ್ದಂಗೆ ಇರುತ್ತೆ ಆ ಬಟ್ಟೆ, 100 ರೂಪಾಯಿ ಬಟ್ಟೆ. ಬಟ್ ಈ ಬಟ್ಟೆ ಈ ತರ ಇದೆಯಲ್ಲ, ಇದೆಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿರೋಂತ ಬಟ್ಟೆಗಳು. ಬಟ್ ಹಂಗಾಗಿ ನಾವೇನ್ ಮಾಡ್ತೀವಿ, 100 ರೂಪಾಯಿ 200 ರೂಪಾಯಿಗೆಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ. ಹೋದ್ರೆ ನಮ್ಮನೆಗೆ, ಈಗ ನಾನ್ ಕೊಡೋ ಸೋಫಾ ಯಾವ್ದೇ ಒಂದ್ ಮನೆ ಕೊಡ್ತೀವಿ ಅಂದ್ರು ಅದನ್ನ ನಮ್ಮನೆ ಸೋಫಾ ಅಂತ ಫೀಲ್ ಮಾಡ್ಕೊಂಡು ನಾವು ಒಂದು ಮೆಟೀರಿಯಲ್ನ, ಒಂದು ಕ್ವಾಲಿಟಿನ ರೆಡಿ ಮಾಡಿ ತಗೊಂಡೋಗಿ ಹಾಕ್ತಿವಿ ಅಂದ್ರೆ ಅವ್ರು ಖುಷಿ ಪಡ್ತಾರಲ್ಲ, ಅದು ನಮಗೆ ನೆಮ್ಮದಿ. ನಾನು ಅವ್ರಿಗೆ ಏನೋ ಒಂದು ಮಾಡ್ದೆ, ಇವತ್ತು ಕೊಟ್ಬಿಟ್ಟಿದೀನಿ, ನಾಳೆ ನಾನು ಹುಡಿಕೊಂಡ್ ಬರಲ್ಲ ಅವರು, ನಾನು ಅದ್ರಲ್ಲಿ ಒಳ್ಳೆ ಸಂಪಾದನೆ ಮಾಡಿದ್ದೀನಿ ಅಂತ ಕೊಟ್ಟಿದ್ರೆ ಅವರು ಒಂದು ಬೈಕಳ್ತಾರಲ್ಲ, ಒಂದ್ ತಗೊಂಡು ಹೋದಾಗ್ಲೇ ಇದು ಯಾಕೋ ಕಣ ಚೆನ್ನಾಗಿಲ್ಲ ಇದು ಅಂತ ಅಂದಾಗ ನಮಗೆ ಆಗತ್ತಲ್ಲ ಮನ್ಸಲ್ಲಿ ನೋವು. ಸೊ ಇಷ್ಟೆಲ್ಲ ಮಾಡ್ಕೊಂಬಂದ್ ಚೆನ್ನಾಗಿಲ್ಲ ಅಂದ್ಬಿಟ್ರಲ್ಲ ಇವರು ಅಂದಾಗ ಅದು ನೋವನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳಕ್ಕಾಗಲ್ಲ. ಆ ನೋವು ಲೈಫ್ ಲಾಂಗ್ ನಮ್ಗೆ ಇರ್ದೇ ಇರತ್ತೆ. ಅದೇ ನಾವು ಒಂದು ಒಳ್ಳೆ ಕ್ವಾಲಿಟಿ ಸೋಫಾ ತಗೊಂಡೋಗಿ ಕೊಟ್ಟು, ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಬರತ್ತೆ ಅಂತ, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಬಂದೈತೆ ಅಂತಾರಲ್ಲ, ಅವಾಗ ನಾನು 10 ಸೋಫಾ ಕೊಟ್ಟಷ್ಟು ನೆಮ್ಮದಿ ಇರತ್ತೆ ನನಗೆ. ಈಗ ಒಂದು ಸೋಫಾ ಮಾಡೋದಕ್ಕೆ ನೀವು ಎಷ್ಟು ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೀರಿ ಸರ್? ನಾನು ಕೆಲವು ಕ್ವಾಲಿಟಿ ಮೇಲೆ ಒಂದು 5 ವರ್ಷ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂದ್ರೆ 16 ಐಟಮ್ ಯೂಸ್ ಮಾಡ್ತೀನಿ. ಟೋಟಲ್ 16 ಐಟಮ್ ಯೂಸ್ ಮಾಡ್ತೀನಿ. ಒಂದು ಒಳ್ಳೆ 15 ಇಯರ್ಸ್ ವ್ಯಾರಂಟಿ ಯೂಸ್ ಮಾಡ್ತೀವಿ ನಂಗಿದ್ರೆ 22 ಐಟಮ್ ಯೂಸ್ ಮಾಡ್ತೀನಿ ಒಂದು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ. ಅದು ಏನೇನು ಅನ್ನೋದನ್ನ ಓಪನ್ ಆಗಿ ನಾವು ಯಾರು ಕಸ್ಟಮರ್ ಆರ್ಡರ್ ತಗೊಂಡಿರ್ತೀವಿ ಆ ಆರ್ಡರ್ಗೆ ತಗೊಂಡಾಗ ಅವ್ರಿಗೆ ತಿಳಿಸ್ತೀವಿ, ನೋಡ್ರಿ ವುಡ್ ಯೂಸ್ ಮಾಡಿದೀನಿ, ಈ ತರ ನೈಲ್ಸ್ ಯೂಸ್ ಮಾಡಿದೀನಿ, ಈ ತರ ಬೆಲ್ಟ್ ಯೂಸ್ ಮಾಡಿದೀನಿ, ಈ ತರ ಸ್ಪ್ರಿಂಗ್ ಯೂಸ್ ಮಾಡಿದೀನಿ, A to Z ಅವ್ರಿಗೆ ತಿಳಿಸ್ತೀವಿ. ಅವಾಗ ಏನಾಗುತ್ತೆ, ಅವ್ರಿಗೆ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರತ್ತೆ, ನಾನು ತಂದಿರೋ ಸೋಫಾ ಯಾವ್ದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಒಂದ್ ವೇಳೆ ಡ್ಯಾಮೇಜ್ ಆಯ್ತು ಅಂತಂದ್ರು ನನಗೆ ಕಂಪನಿ ಐತೆ, ನಾನು ಫೋನ್ ಮಾಡಿದ್ರೆ ಬಂದ್ ಮಾಡ್ಕೊಡ್ತಾರೆ ಅನ್ನೋದೊಂದು ಧೈರ್ಯ ಇರ್ತದೆ. ಈಗ ನನ್ನ ಮಕ್ಳು ಕ್ಯಾರೆಕ್ಟರ್ ನನಗ್ ಗೊತ್ತಿರ್ತದೆ, ಇನ್ನೊಬ್ರು ಮಕ್ಳು ಕ್ಯಾರೆಕ್ಟರ್ ನನಗೆ ಗೊತ್ತಿರಲ್ಲ. ಬಟ್ ಅವ್ರು ಮಾಡ್ಸಿರೋ ಸೋಫಾ ಅವ್ರಿಗೆ ಗೊತ್ತಿರತ್ತೆ, ಯಾವ್ದೇ ಕಾರಣಕ್ಕೂ ನನ್ನ ಸೋಫಾ ಹಾಳಾಗಲ್ಲ,
ನಾನು ಸೂಪರ್ ಆಗೈತೆ, ನಾನು ಗ್ಯಾರಂಟಿ ಐತೆ ನನಗೆ. ಕರೆಕ್ಟ್. ಅವ್ರು 4 ಜನಕ್ಕೆ ಹೇಳ್ಬೋದು, ನಾನು ತಂದಿರೋ ಸೋಫಾ ಹಾಳಾಗಕ್ಕೆ ಸಾಧ್ಯನೇ ಇಲ್ಲ, ನೀನು ಆಚೆ ಕಡೆ ತಂದಿದ್ಯಾ, ಶೋರೂಮ್ ಅಲ್ಲಿ ನೀನು ಹೋಗಿ ತಂದಿದ್ಯಾ, ಎಲ್ಲೋ ಹೊರಗಡೆ ಅಂಗಡಿಯಿಂದ ತಂದಿದ್ಯಾ, ನಿಂದು ಬೇಕಾದ್ರೆ ಹಾಳಾಗ್ಬೋದು, ನಂದು ಹಾಳಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಚಾಲೆಂಜ್ ಮಾಡ್ಬೋದು, ನಾನು ಬರ್ಕೊಡ್ತೀನಿ ಬೇಕಾರೆ. ಸರ್, ಈಗ ನೀವು ದ್ವಾರಕೀಶ್ ಅವ್ರ ಮನೆಗೂ ಸೋಫಾಗಳನ್ನು ಕೊಟ್ಟಿದ್ದೀರಾ. ಹೌದು. ಈಗ ನಮ್ಮ ಶೋಭರಾಜ್ ಅವ್ರ ಮನೆಗೂ ಕೂಡ ಅಣ್ಣ ಶೋಭಣ್ಣ ಅವರು ಮನೆ ಮಾಡಿದ್ದೀರಾ ತಿಳಿಸಿದ್ರು. ಅವರು ಡ್ಯಾಡಿ ಅವರು ಒಂದು ಸೋಫಾ ತಂದಿದ್ರಂತೆ. ಅದು ಒಂದು ರಾಕಿಂಗ್ ಚೇರ್ ತರ, ಅದು ರೊಟೇಟ್ ಆಗತ್ತೆ, ಮಾಮೂಲಿ ಹಿಂದೆ ಮುಂದೆ ಹೋಗುತ್ತೆ, ಆ ಥರದ್ದು. ಅವರು ಒಪಿನಿಯನ್, ಅವ್ರ ನೆನಪಿಗೆ, ಅಪ್ಪಾಜಿಯವರ ನೆನಪಿಗೋಸ್ಕರ ಅಣ್ಣ ಶೋಭಣ್ಣ ಫೋನ್ ಮಾಡಿ ಕರೆದು, ಇಲ್ಲ ಇದು ನನಗೆ ಹಿಂಗೆ ರಿಪೇರಿ ಮಾಡಿಸ್ಕೊಡ್ಬೇಕು, ಇದೊಂದು ತುಂಬ ಚೆನ್ನಾಗೈತೆ ಅಂದರೆ ನನಗೆ ಯೋಚನೆ ಮಾಡಿದೆ, ನಾನು ಕೂತ್ಕೊಳ್ಳೋಕ್ಕೆ ಜಾಗ ಕಮ್ಮಿ ಅಂತದ್ರಲ್ಲಿ ಅಣ್ಣ ನೀವು ಕೂರ್ತೀರ, ನನಗೆ ನಾನು ಕೂರಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ತಂದೆ ನೆನಪಿಗೆ ಇದನ್ನ ರೆಡಿ ಮಾಡಿ ಕೊಡು ಅಂತಂದ್ರು. ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಸ್ಟಮರ್ ರಿವ್ಯೂ ಎಲ್ಲ ಹೆಂಗಿರುತ್ತೆ ಸರ್? ಯಾವ ತರ ಇದೆ? ಈಗ ನಮ್ಮ ವಿಡಿಯೋ ಆದ ನಂತರದಲ್ಲಿ ಇಲ್ಲ ತುಂಬಾ ಜನ ಮಾಡಿರ್ಬೋದು, ತುಂಬಾ ಜನ ಬಂದಿದ್ದಾರೆ. ಆಮೇಲೆ ತುಂಬಾ ಜನಗಳಿಗೆ ಸೋಫಾಗಳನ್ನ ನಾನು ತಗೊಂಡೋಗಿ ಆಚೆ ಕೊಟ್ಟಿದ್ದೀನಿ. ಆಮೇಲೆ ಸಿಟಿ ಲಿಮಿಟ್ ಅಲ್ಲಿ ಕೊಟ್ಟಿರೋದಕ್ಕಿಂತ ಆಚೆಗಡೆ, ಈಗ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಶಿವಮೊಗ್ಗದಲ್ಲಿ ತಗೊಂಡೋಗಿ ಸೋಫಾ ಡೆಲಿವರಿಗಳು ಕೊಟ್ಟು ಬಂದೆ, ಸಾಗರದಲ್ಲಿ ಕೊಟ್ಟು ಬಂದೆ, ದೇವಸ್ಥಾನದಿಂದ ಆ ಮ್ಯಾನೇಜರೇ ಬಂದಿದ್ರು, ಪ್ರಕಾಶ್ ಅವರು, ಪ್ರಕಾಶ್ ಗುರೂಜಿ ಅವರು, ಸಿಗಂದೂರು ದೇವಸ್ಥಾನದ ಪ್ರಕಾಶ್ ಗುರೂಜಿ ಅವರು ದೇವಸ್ಥಾನದಿಂದ ಬಂದು ಜಸ್ಟ್ ನಾವು ಬರೀ ಮಾತಾಡೋ ಮಾತಿಗೆ ಅವ್ರಿಗೆ ಬಂದು ಕೂತ್ಕೊಂಡು, ನನಗೆ ಈ ಸೋಫಾ ಬೇಕು, ನೀನೇನ್ ಕ್ವಾಲಿಟಿ ಕೊಡ್ತೀಯ, ಅದು 10 ವರ್ಷ ಅಂತ ಏನೋ ಹೇಳಿದ್ಯಾ, ಆ ಕ್ವಾಲಿಟಿ ಕೊಡು, ತಗೋ ದುಡ್ಡು ಅಂತ ಇಟ್ಬಿಟ್ಟು ಅವ್ರು ಹೋದವರು ಮತ್ತೆ ಬರಲೇ ಇಲ್ಲ. ಬರ್ಲೇ ಇಲ್ಲ ಅವರು. ಆಮೇಲೆ ನಾನೇ ಎಲ್ಲಾ ಸೋಫಾಗಳನ್ನ ತಗೊಂಡೋಗಿ ಲಾರಿಲಿ ಲೋಡ್ ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ಇಳಿಸಿ, ಆಮೇಲೆ ನಾನು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡ್ ಬಂದೆ. ಅಂದ್ರೆ ಆ ತರದೊಂದು ನಂಬಿಕೆ ಇದುವರೆಗೂ ಎಲ್ಲ ಒಂದು ಸಣ್ಣ ಐಟಮ್ ಕೊಟ್ಟು ಕಳ್ಸಿರೋ ಕಸ್ಟಮರ್ಗೂ ಕೂಡ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಹೌದು, ನಂಬಿಕೆ ಯಾವತ್ತೂ ಕೇಳಿಸ್ಕೊಂಡಿಲ್ಲ. ಈ ಹಬ್ಬಗಳು ಈ ತರ ದಿನಗಳೆಲ್ಲ ಬಂದಾಗ ನಿಮ್ದು ಏನಾದ್ರು ಆಫರ್ಗಳು ಇರುತ್ತಾ, ಅಥವಾ ಈಗ ಏನಾದ್ರು ಆಫರ್ ಇದೆಯಾ? ಆಫರ್ ಅಂದ್ರೆ ಈಗ ಇನ್ನೊಂದೇನಂತಂದ್ರೆ, ಈಗ ಹಬ್ಬಗಳು ಬಂದಾಗ ಮಾತ್ರ ಆಫರ್ಗಳು ಕೊಡ್ತಾರೆ, ಡಿಸ್ಕೌಂಟ್ ಅಂತ ಕೊಡ್ತಾರೆ. ಬಟ್ ನಾನು ಓಪನ್ ಆಗಿ ಅವತ್ತು ಹೇಳಿದ್ದೀನಿ ಡಿಸ್ಕೌಂಟ್ ಅಂತ. ಡಿಸ್ಕೌಂಟ್ ವಿಚಾರದಲ್ಲಿ ಈಗ 100 ರೂಪಾಯಿ ಐಟಮ್ ಅನ್ನ 80% ಡಿಸ್ಕೌಂಟ್ ಅಂದ್ರೆ 20% ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಏನ್ ಮೆಟೀರಿಯಲ್, ಅವ್ರ ಪ್ರಾಫಿಟ್, ಕರೆಂಟು, ಯಾವ ತರ ಕೊಡ್ತಾರೆ. ಬಟ್ ಆ ವಿಚಾರದಲ್ಲಿ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಸೊ ನಂದು 5 ವರ್ಷ ಇವಾಗ ರೀಚ್ ಆಗ್ತಾ ಇದ್ದೀನಿ ನಾನು ಆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಬಂದು ಸೋಫಾನ ಸೇಲ್ ಮಾಡ್ಕೊಂಡು ಬಂದು ಹತ್ತತ್ರ 5 ವರ್ಷ ಜನಸಾಮಾನ್ಯರ ಕಣ್ಣಿಗೆ ಕಾಣೋ ತರ ಮಾಡ್ಕೊಂಬಂದು 5 ವರ್ಷ ಹತ್ತತ್ರ ಬರ್ತಾ ಇದ್ದೀನಿ. ಬಟ್ ಅದಕ್ಕೋಸ್ಕರ ಈಗ ನಾನು 5% ಏನ್ ಮಾಡಿದ್ದೆ, ಈಗ ನೆಕ್ಸ್ಟ್ ಯಾವುದೇ ಐಟಮ್ ಕೊಟ್ಟರು ಅಂದ್ರು ನನ್ನ ಕಡೆಯಿಂದ 10% ಅಲ್ಲಿ ನಾನು ಸೋಫಾನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನನ್ನ ಹಳ್ಳಿ ರೈತರುಗಳಿಗೆ. ಅಂದ್ರೆ ಏನು ಅದು ಡಿಸ್ಕೌಂಟ್ ಕೊಡೋದಾ, ಅಥವಾ ಡಿಸ್ಕೌಂಟ್ ಅಂದ್ರೆ ನನಗೆ ಏನು ಉಳಿಯುತ್ತೆ ಆ ಪ್ರಾಫಿಟ್ ಅಲ್ಲೇ ನಾನು ಕಮ್ಮಿ ಮಾಡಿ ತಗೋತಾ ಇದ್ದೀನಿ. ಓಕೆ, ಆತರ ಒಂದು ಆಫರ್ ಅನ್ನ ಮಾಡಿದ್ದೀನಿ. ಯಾಕೆಂದ್ರೆ ಈಗ ನಾನು ಒಂದು ಸೋಫಾ ಬಟ್ಟೆ ಹೋಗಿ ಆಚೆ ತರ್ತೀನಿ ಅಂತಂದ್ರೆ, ಬರೀ ನಾನು 20 ಮೀಟರ್ ಬಟ್ಟೆ ತರ್ತೀವಿ ಅಂತಂದ್ರೆ ಅವ್ನು ನನ್ಗೆ ಹಾಕೋ ಕಾಷ್ಟೇ ಆಗ್ತಾನೆ. ಅದೇ ನಾನು ಒಂದೇ ಸತಿ ಒಂದು 50 ಮೀಟರ್ 60 ಮೀಟರ್ ಒಂದು ರೋಲ್ ಸಮೇತ ತರ್ತೀವಿ ಅಂತಂದ್ರೆ, ಅವಾಗ ನನಗೆ ಅವ್ರು ಏನ್ ಮಾಡ್ತಾರೆ, ಒಂದು 100-150 ರೂಪಾಯಿ ಕಮ್ಮಿ ಕೊಡ್ತಾರೆ. ಸೊ ಮೀಟರ್ ಮೇಲೆ ಕಮ್ಮಿ ಕೊಡ್ತಾರೆ. ಆ ಮೀಟರ್ ಮೇಲೆ ಏನ್ ಅಮೌಂಟ್ ಕಮ್ಮಿ ಕೊಡ್ತಾರೆ ಅದನ್ನ ಇಲ್ಲಿ ಡಿಸ್ಕೌಂಟ್ ರೂಪದಲ್ಲಿ ನಾನು ನನ್ನ ಮನೆಯವ್ರಿಗೆ ನಾನು ಕೊಟ್ಕೋಬಹುದು. ಈಗ ಕೆಲವು ಕಡೆ ಇರುತ್ತಲ್ಲ ಸರ್, ಒಂದ್ ದೊಡ್ಡ ಸೋಫಾ ತಗೊಂಡ್ರೆ ರಿಕ್ಲೈನರ್ ಫ್ರೀ ಅಥವಾ ಬೇರೆ ಏನೇನೋ ಫ್ರೀ. ಅದು ಈಗ ನಾನು ಈಗೇನು 5ನೇ ವರ್ಷದ ಈಗ ಇಲ್ಲಿವರೆಗೂ ನಾನು ಈಗ ನಾನೇ ಒಂದು ಒಳ್ಳೆ ಕ್ವಾಲಿಟಿ ಮಾಡ್ತಾ ಇದ್ದೀನಿ ಅಂದ್ರು, ಆಚೆ ಹೋದ್ಮೇಲೆ ನಾನು ಮಾಡಿರೋ ಕ್ವಾಲಿಟಿ ಬೇರೆ, ಅದು ನನ್ನ ಮನಸ್ಸಿಗೆ ಗೊತ್ತು, ನಾನು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದೀನಿ ಅಂತ. ಅದು ನಾನು ಆಚೆ ಕಡೆ ಒಂದು 500-600 ಸೋಫಾ ಕೊಟ್ಟಿದ್ದೀನಿ ದೊಡ್ಡ ಮಟ್ಟದಲ್ಲಿ. ಅದು ಒಪಿನಿಯನ್ ನನಗ್ ಬೇಕು ಫಸ್ಟ್, ಅದು ಯಾಗಿದೆ ಏನ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಈಗ ಅವ್ರು ಹೇಳೋ ಮಾತುಗಳು ಕೆಲವ್ರು ಖುಷಿ ಆಗತ್ತೆ. ಯಾವ್ದೋ ಒಂದು ಮನೆಗೆ ಸೋಫಾ ಕೊಟ್ಟು ಬಂದಿರ್ತೀನಿ ಯಾವುದೋ ಒಂದು ಹಳ್ಳಿಗೆ, ಅವ್ರು ಫೋನ್ ಮಾಡ್ತಾ ಇದ್ರೆ ನನಗೆ ಭಯ ಆಗತ್ತೆ. ಓ ಯಾಕೋ ಫೋನ್ ಮಾಡ್ತಾರೆ, ಏನಿರ್ಬೋದು ಅಂತ ನನಗೆ ಭಯ ಇರುತ್ತೆ. ಯಾಕೆಂದ್ರೆ ಆ ಫೋನ್ ರಿಸೀವ್ ಮಾಡಿದ್ಮೇಲೆ ಗೊತ್ತಾಗತ್ತೆ, ಓ ಇವರು ಕಂಪ್ಲೇಂಟ್ ಮಾಡಕ್ ಮಾಡಿಲ್ಲ, ಯಾರಿಗೋ ಒಬ್ರು ನಂಬರ್ ಕೊಟ್ಟಿದ್ದೀನಿ, ಅವರು ಬರ್ತಾರೆ, ಒಂದ್ ಒಳ್ಳೆ ಕ್ವಾಲಿಟಿ ಮಾಡ್ಕೊಡಪ್ಪ, ನಮಗೆ ಹೆಂಗ್ ಕೊಟ್ಟಿದ್ಯಾ ಆ ತರ ಮಾಡ್ಕೊಡು ಅಂತ ಕೇಳಕ್ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಮನ್ಸಲ್ಲಿ ನೋವಿರುತ್ತದೆ, ಇವ್ರು ಯಾಕೋ ಮಾಡ್ತಾವ್ರಲ್ಲ ಏನಿರ್ಬೋದು ಅಂತ ನಮ್ಮ ಮನ್ಸಲ್ಲಿ ನೋವಿರುತ್ತೆ. ಬಟ್ ಈ ರೀತಿ ಇರತ್ತೆ ಅವ್ರು ಮಾಡಿದಾಗ. ಈಗ ಸಪೋಸ್ ಎಲ್ಲಿಂದನೋ ಬಂದ್ರು, ನಿಮ್ಮ ಒಂದು ಹೋಮ್ ಕಂಫರ್ಟ್ಗೆ ಬಂದ್ರು, ಅವ್ರ ಹತ್ರ ಒಂದು 25,000 ಬಜೆಟ್ ಇತ್ತು, ತಗೋಬೇಕು ಅಂತ ಬಂದ್ರು ಅಂತ ಇಟ್ಕೊಳ್ಳಿ. ಸಪೋಸ್ ನಿಮ್ಮಲ್ಲಿ ಬಂದ್ ನೋಡಿದಾಗ ಅದ್ರ ಬಜೆಟ್ 50,000 1 ಲಕ್ಷ ಆಗೋಯ್ತು. ಈಗ ಏನಾಗುತ್ತೆ, 25,000 ರೇಂಜ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ಬಿಟ್ಟಿರ್ತೀವಿ, ನೋಡಿರ್ತಾರೆ. ನಾರ್ಮಲ್ ಕ್ವಾಲಿಟಿ 20,000 18,000ದಿಂದ ನಮ್ಮ ಹತ್ರ ಸ್ಟಾರ್ಟ್ ಆಗತ್ತೆ. ಒಂದು 25,000 ರೇಂಜ್ ಅಲ್ಲಿ ಅವ್ರು ದುಡ್ಡು ಇಟ್ಕೊಂಡ್ ಬರ್ತಾರೆ. ಅಲ್ಲಿ ಬಂದು ನೋಡ್ತಿದ್ದಂಗೆನೆ ಈ ತರ ಕ್ವಾಲಿಟಿ ಫೋಟೋ ನೋಡ್ತಿದ್ದಂಗೆ, ಇದು ಸಕ್ಕದಾಗೈತೆ ಇದಿರ್ಲಿ, ಈ ಬಟ್ಟೆ ಸಾಕಾಗೈತೆ ಇದಿರ್ಲಿ ಅಂತ ಹೇಳ್ಕೊಂಡು ಅವರೇ ನೋಡ್ತಾ ಸೈಜು
ಡಿಸೈನು ಕ್ವಾಲಿಟಿ ಮೇಲೆ ಎಕ್ಸ್ಟೆಂಡ್ ಆಗ್ಬಿಡತ್ತೆ. ಕರೆಕ್ಟ್. ಅವಾಗ ಏನಾಗುತ್ತೆ, ಅವ್ರ ಹತ್ರ ಹಣ ಇರಲ್ಲ. ಒಂದ್ ವೇಳೆ ಬಜಾಜ್ ಇಂದ ಲಿಮಿಟ್ ಇತ್ತು, ಒಳ್ಳೆ ಸಿವಿಲ್ ಇತ್ತು ಅಂತಂದ್ರೆ 0 ಡೌನ್ ಪೇಮೆಂಟ್, ₹1 ದುಡ್ಡು ಇಸ್ಕೊಳ್ತೀರಾ. ಆ 25,000 ಮೇಲೆ ಏನು ಎಕ್ಸ್ಟ್ರಾ ಅಮೌಂಟ್ ಆಗತ್ತೆ ಅದನ್ನ ಬಜಾಜ್ ಲೋನ್ ಮಾಡ್ಕೊಡ್ತೀನಿ. ಆರಾಮಾಗಿ ತಿಂಗಳ EMI ಲೋನ್ ಕಟ್ಕೊಂಡು ಹೋಗ್ಬೋದು, ಆರಾಮಾಗಿ ತಗೊಂಡು ಅವ್ರು ಹೋಗ್ತಾರೆ. ಓಕೆ. ಕೊನೆಯದಾಗಿ ಸರ್, ನಿಮ್ಮ ಹತ್ರ ಒಂದು ಮಹತ್ವದ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ಈ ಸೋಫಾ ಫೀಲ್ಡ್ ಅಲ್ಲಿ ಇಷ್ಟು ವರ್ಷ ನೀವು ಓಡಾಡಿದ್ದೀರಾ, ಎಲ್ಲವನ್ನ ನೋಡಿದ್ದೀರಾ. ಈಗ ನೀವು ಬೇರೆ ಕಡೆ ಕೆಲವೊಂದು ಸೋಫಾಗಳನ್ನ ಕೊಡಬಹುದು, ಆದರೆ ಇಲ್ಲಿ ತುಂಬ ಮೋಸಗಳು ನಡೀತಾ ಇದೆಯಾ ಸರ್? ಅಂದರೆ ಹೊರಗಿನ ಪ್ರಪಂಚಕ್ಕೆ ಕಾಣದೇ ಇರೋ ಥರ ಬಣ್ಣಗಳ ಲೇಪನಗಳನ್ನು ಹಾಕಿ ಏನಾದರೂ ಮೋಸ ಮಾಡ್ತಿದಾರ, ಜನ ಯಾಮಾರ್ತಿದಾರ? ನಡೀತಿದೆ. ನಾನು ಯಾವಾಗಲೇ ನಿಮ್ಗೆ ಹೇಳಿದೆ, ಒಂದು ಒಳ್ಳೆ ಕ್ವಾಲಿಟಿ ಸೋಫಾ ರೆಡಿ ಮಾಡಬೇಕು ಅಂದ್ರೆ 16 ರಿಂದ 22 ಐಟಮ್ ಯೂಸ್ ಮಾಡ್ತೀವಿ. ನಿಮಗೆ 16 ರಿಂದ 22 ಐಟಮ್ ಯೂಸ್ ಮಾಡ್ತೀವಿ. ನಾನು ಬರೀ 4 ಐಟಮ್ ಯೂಸ್ ಮಾಡ್ಬಿಟ್ಟು ಸೋಫಾ ರೆಡಿ ಮಾಡ್ಕೊಡ್ತೀನಿ. ಗೊತ್ತೇ ಆಗಲ್ಲ. ಮೇಲ್ಗಡೆ ಒಳ್ಳೆ ಬಟ್ಟೆಗಳನ್ನ ಅಷ್ಟೇ, ಬರೀ ವುಡ್, ಬಟ್ಟೆ, ಫೋಮು ಇಷ್ಟೇ ರೆಡಿ ಮಾಡ್ಬಿಟ್ಟು ನಾನು ಸೋಫಾನೇ ರೆಡಿ ಮಾಡ್ಬಿಟ್ಟು ಹಾಕಿದಾರ, ಹಳೆ ವುಡ್ ಹಾಕಿದಾರ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಕೆಲವು ಸೋಫಾಗಳನ್ನ ಎಕ್ಸ್ಚೇಂಜ್ ಅಂತ ಮಾಡ್ತಾರೆ, ಕೆಲವರು ಹಳೆ ಸೋಫಾಗಳನ್ನ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿರೋ ಸೋಫಾಗಳನ್ನ ಏನು ಮಾಡಲ್ಲ, ಹಂಗೆ ತಗೊಂಬಂದ್ ಇಟ್ಕೊಂತಾರೆ, ನೀಟಾಗಿ ಫ್ಯಾಬ್ರಿಕ್ ಚೇಂಜ್ ಮಾಡ್ತಾರೆ, ತಗೊಂಡೋಗಿ ಹೊಸ ಸೋಫಾ ಅಂತ ಸೇಲ್ ಮಾಡ್ತಾರೆ. ಬಟ್ ಈ ತರದವ್ ಇದಾವೆ, ಏನು ಮಾಡಕ್ಕಾಗಲ್ಲ. ಅದು ನಮ್ ಜನಗಳು ತಿಳ್ಕೊಬೇಕು. ಈಗ ಇದು ಹೇಗಿದೆ, ಯಾವಾಗ ಬಂದಿದೆ, ಮಾಡೆಲ್ ನೋಡಿದ್ರೇನೆ ಗೊತ್ತಾಗ್ಬಿಡತ್ತೆ ಇದು ಸೋಫಾ ಯಾವತ್ತಿನ ಮಾಡೆಲ್ ಇದು ಅಂತ. ಈಗ ಒಂದು 800 ಕಾರ್ ತಗೊಂಡು ನಿಲ್ಸ್ಬಿಟ್ಟು ಇದು ಯಾವ ಮಾಡೆಲ್ ಅಂತ ಬರೀ ಕಾರ್ ನೋಡ್ತಿದ್ದಂಗೆನೆ ಮಾಡೆಲ್ ಹೇಳ್ಬಿಡ್ತಾರೆ. ಅದೇ ಆ ಸೋಫಾ ನೋಡಿದ್ರೆ ಇದು ಇಂಥ ಟೈಮಲ್ಲಿ ಓಪನ್ ಆಗಿದ್ದು ಸೋಫಾಗಳು, ಇಂಥ ಟೈಮಲ್ಲಿ ಡಿಸೈನ್ ಮಾಡ್ತಾ ಇದ್ರು, ಇವತ್ತು ನಾನು ಇದು ತಗೋಬೇಕೋ ಬ್ಯಾಡ್ವಾ ಅನ್ನೋದು ಅವ್ರ ಮೈಂಡ್ ಅಲ್ಲೇ ಇದ್ರೆ ಸಾಕು. ಅವಾಗ ಗುಂಡಿ ಬೀಳತ್ ತಪ್ತದೆ. ಖಂಡಿತ. ಆಮೇಲೆ ಅವ್ರು ಯಾರೇ ನನ್ನ ಹತ್ರನೇ ಬಂದು ಸೋಫಾ ಮಾಡಿಸ್ಕೋಬೇಕು ಅಂತ ಇಲ್ಲ, ಅವ್ರಿಗೆ ಸರಿಸಮವಾಗಿ ಇರೋಂತ ಒಂದು ಒಳ್ಳೆ ಜಾಗ ಸಿಕ್ಕಿ ಅವ್ರ ಕಣ್ ಮುಂದೆ ತೋರಿಸ್ತೀವಿ ಅನ್ನೋರ ಹತ್ರ ಹೋಗಿ ಪರ್ಚೇಸ್ ಮಾಡ್ಬೋದು. ಯಾಕೆಂದ್ರೆ ಈಗ ನನ್ನ ಹತ್ರನೇ ಬಂದ್ ಮಾಡ್ಬೇಕು ಅನ್ನೋದು ತಪ್ಪಾಗತ್ತೆ. ಯಾಕೆಂದ್ರೆ ಎಲ್ಲ ಇಡೀ ಕರ್ನಾಟಕಕ್ಕೆ ನಾನ್ ಕೊಡಕ್ ಆಗಲ್ಲ, ನಾನು ಅಷ್ಟೊಂದು ದೊಡ್ಡ ಮನುಷ್ಯ ಅಲ್ಲ. ಬಟ್ ಎಲ್ಲಿವರೆಗೂ ಕೇಳಿದವ್ರೆ ಅಲ್ಲಿವರೆಗೂ ನಾನು ತಗೊಂಡು ಶೋರೂಮ್ಗಳಿದೆ ಸರ್. ಈಗ ನಿಮ್ದು ಬೆಂಗಳೂರು ಇವಾಗ ನಾನೀಗ ಏನ್ 2.5 ವರ್ಷದ ಹಿಂದೆ ಮಾಡಿದ್ವಿ, ಅವಾಗ ಬರೀ ಬೆಂಗಳೂರಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ, ಎಲ್ಲಾ ಕಡೆ ಡೆಲಿವರಿ ಕೊಡ್ತಾ ಇದ್ದು. ಜಾಸ್ತಿ ನಾನು ಶಿವಮೊಗ್ಗ, ಸಾಗರ, ತೀರ್ಥಹಳ್ಳಿ ಈ ಕಡೆ ಸೋಫಾಗಳು ಕೊಟ್ಟ ಮೇಲೆ ಶಿವಮೊಗ್ಗದಲ್ಲಿ ಒಂದು ಸೋಫಾ ಶೋರೂಮ್ ಮಾಡಿದೆ. ಅಲ್ಲೂ ಕೂಡ ಅದೇನ್ ಆರ್ಡರ್ ಬರುತ್ತೆ, ಆ ಚಿಕ್ಕ ಮಟ್ಟದಲ್ಲಿ 50-60 ಸೋಫಾ ಹೋಗುತ್ತೆ. ಯಾಕೆಂದ್ರೆ ಒಂದು ಹಳ್ಳಿಗಳಲ್ಲಿ ಒಬ್ಬ ವ್ಯವಸಾಯ ಮಾಡೋರು ಆಚೆ ಕಡೆ ಕೆಲಸ ಮಾಡ್ಕೊಂಡು ಬಂದು ಜಗ್ಲಿ ಮೇಲೆ ಕೂರ್ತಾರೆ, ಮನೇಲಿ ಬಂದು ಚಾಪೆ ಹಾಸ್ಕೊಂಡು ನೆಲದಲ್ಲಿ ಕೂರ್ತಾರೆ. ಬಟ್ ಅಂತವ್ರನ್ನ ಸೋಫಾ ಮೇಲೆ ಕುಂಡ್ರಿಸ್ಬೇಕು ಅನ್ನೋದು ಸರ್. ನಾನು ಈ ರೈತರಿಗೋಸ್ಕರ ಏನೋ ಒಂದು ಮಾಡಿದಿರಿ, ಎಲ್ಲಾ ರೈತರ ಮನೆಗೂ ಸೋಫಾಗಳು ಹೋಗ್ಬೇಕು, ಕೊಡ್ಬೇಕು ಒಂದು ಯೋಜನೆ ಮಾಡಿ, ಏನದು? ಅಂದ್ರೆ ಏನಂತಂದ್ರೆ ಈಗ ಅದೇ ನಾನು ಹೇಳಿದೆ ನಿಮ್ಗೆ, ಈಗ ಎಲ್ಲಾ ವ್ಯವಸಾಯ ಮಾಡ್ಕೊಂಡ್ ಬರ್ತಾರೆ, ವ್ಯವಸಾಯ ಮಾಡ್ಕೊಂಡ್ ಬಂದು ಜಗ್ಲಿ ಮೇಲೆ ಕೂರ್ತಾರೆ. ಮನೆ ಮುಂದೆಗಡೆ ಕಟ್ಟೆ ಅಂತ ಹೇಳ್ತೀವಿ, ಆ ಜಗ್ಲಿ ಅಂತ ಹೇಳ್ತೀವಿ, ಆ ಕಟ್ಟೆ ಮೇಲೆ ಕೂರ್ತಾರೆ. ಮನೆ ಒಳಗಡೆ ಬಂದ್ರೆ ಚಾಪೆ ಹಾಸ್ಕೊಂಡು ಚಾಪೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಬಟ್ ಅಂತವ್ರಿಗೂನು ಅವರು ನಮ್ಮ ಸರಿಸಮವಾಗಿ ಅಂತಂದ್ರೆ, ಈಗ MP ಈಗ 25 ವರ್ಷದ ಹಿಂದೆ ಒಬ್ಬ ಸೋಫಾ ತಗೊಂಬಂದ್ ಮನೇಲಿ ಇಟ್ಕೊಂಡ ಅಂತಂದ್ರೆ ಅವ್ನು MP ML ದೊಡ್ಡ ವ್ಯಕ್ತಿ. ಇವತ್ತು ಒಂದು ಸೋಫಾ ತಗೊಂಡಾಗ ಒಬ್ಬ ಇಟ್ಕೊಂಡ ಅಂದ್ರೆ ರೈತ ಕಣ ತಂದವನೇ ಅವನು. ಅವ್ರಿಗೆ ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸೋಫಾ ಕೊಡ್ಬೇಕು ಅಂತಾನೆ ನಾವು ಈಗ ಶಿವಮೊಗ್ಗ ಮಾಡಿ, ಅಲ್ಲಿಂದ ಅಜ್ಜಂಪುರದಲ್ಲಿ ಒಂದ್ ಕಡೆ ಮಾಡಿದೀವಿ, ಅಜ್ಜಂಪುರದಲ್ಲಿ ಒಂದು ಬೀರೂರು ರೋಡಲ್ಲಿ ಮಾಡಿದೀವಿ. ಅಂದ್ರೆ ಈಗ ಎಲ್ಲ ರೈತರುಗಳಿಗೆ ತಲುಪಿಸ್ಬೇಕು ನಾವು. ಈಗ ವುಡನ್ ಸೋಫಾ ತತ್ತಾರೆ, ವುಡನ್ ಸೋಫಾ ತಂದಾಗ ಅದು ಕಂಫರ್ಟ್ ಆಗಿರ್ಬೋದು, ಕೂತ್ಕೊಂಡಾಗ ಫೀಲ್ ಆಗಿರ್ಬೋದು, ಒಂದು ನೆಮ್ಮದಿಯಾಗಿ 5 ನಿಮಿಷ ಕೂತ್ಕೊತೀವಿ ಅಂತಂದ್ರೆ ಒಂದು ಒಳ್ಳೆ ಕುಶನ್ ಸೋಫಾ ಇರ್ಬೇಕು. ಈಗ ಆ ಸೋಫಾನು 15-20 ವರ್ಷ ಯೂಸ್ ಮಾಡ್ತೀರಾ, ಈ ಸೋಫಾನು 15-20 ವರ್ಷ ಯೂಸ್ ಮಾಡ್ತೀರಾ. ಬಟ್ ಕ್ವಾಲಿಟಿ ಒಂದು ಒಳ್ಳೆ ಕ್ವಾಲಿಟಿ ಕೊಟ್ರೆ ಅವ್ರೇನ್ ಮಾಡ್ತಾರೆ, ನಡಿಯ ಆಯ್ತು ಏನಾಗಲ್ಲ, ಇದನ್ನೇ ಇಟ್ಕೊಂಡು ಯೂಸ್ ಮಾಡೋಣ ಅನ್ನೋ ಮಟ್ಟದಲ್ಲಿ ಹೋಯ್ತು ಅಂದ್ರೆ ಪ್ರತಿಯೊಬ್ಬರ ರೈತರ ಮನೆಗೂ ಸೋಫಾ ಹೋಯ್ತಾ, ಅವರು ಸೋಫಾ ಮೇಲೆ ಕೂರ್ತಾರ, ನಮ್ಮ ಮನೇಲೂ ಸೋಫಾ ಐತೆ ಬಾರಯ್ಯ. ಅವಾಗ ಒಂದು 800 ಕಾರ್ ಇಟ್ರೆ ನಮ್ಮ ಮನೇಲಿ ಕಾರ್ ಐತೆ ಅಂತಾರೆ, ಇವತ್ತು ನಮ್ಮ ಮನೇಲಿ ಒಂದು ಸೋಫಾ ಐತೆ ಬಾರಯ್ಯ ಅನ್ನೋ ರೇಂಜಿಗೆ ನಮ್ಮ ರೈತರು ಮಾತಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಖಂಡಿತ ಸರ್. ನನಗೆ ಸುಮಾರು ವಿಚಾರಗಳು ಗೊತ್ತಾಯ್ತು. ಅಂದರೆ ನಾವೊಂದು ಫ್ಲೈವುಡ್ಡನ್ನು ಬಳಸ್ತೀವಿ ಅಥವಾ ಯಾವುದೋ ಒಂದು ವುಡ್ಡು ಸೋಫಾದೊಳಗಡೆ ಇದೆ ಅಂದರೆ ಅದನ್ನ ಹೇಗೆ ತಿಳ್ಕೊಳ್ಳೋದು, ಅಥವಾ ಅವ್ರು ಏನು ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ ಇದು ಹೇಗೆ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ಸುಮಾರು ಪ್ರಶ್ನೆಗಳಿತ್ತು. ಆಮೇಲೆ ನನಗೆ ಈ ಗ್ಯಾರಂಟಿ ವಾರಂಟಿ ಅನ್ನೋ ವಿಚಾರದಲ್ಲಿ ನಗಾಡಬೇಕು ಅಂತ ಅನಿಸುತ್ತೆ. ಕೆಲವೊಂದು ಟೈಟ್ಲ್ಗಳನ್ನು ನೋಡಿದ್ರೆ ಜನ ಯಾಕೆ ಅದಕ್ಕೆ ಮರಳಾಗ್ತಿದಾರೋ ನನಗೂ ಕೂಡ ಗೊತ್ತಿಲ್ಲ. ಆಮೇಲೆ ನಾವು ಒಂದು ಸೋಫಾವನ್ನು ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೋ ಅನ್ನೋದು ಗೊತ್ತಿರಲಿಲ್ಲ. ಈ ಕಸ್ಟಮರ್ ರಿವ್ಯೂವನ್ನು ನಿಮ್ಮ ಕಚೇರಿಗೆ ಬಂದಾಗ ನಾವು
ನಾವು ಒಂದೊಂದ್ಸಲ ಅದನ್ನ ಕೇಳಿದ್ಬಿಟ್ರೆ ನಮಗೆ ಬೇರೆ ಕಾಂಟ್ಯಾಕ್ಟ್ಗಳು ಇರೋದಿಲ್ಲ, ನಮಗೂ ಕೂಡ ಗೊತ್ತಾಗಲ್ಲ. ನೀವು ಪ್ರತಿದಿನ ಕಸ್ಟಮರ್ ನೋಡಿರ್ತೀರಾ, ಅವ್ರ ಮನೆಗಳಿಗೆ ಭೇಟಿಯಾಗಿರ್ತೀರಾ, ಮತ್ತೆ ಕೆಲವೊಂದು ಕಡೆ ಕೆಲವೊಂದು ಕಂಜೆಸ್ಟೆಡ್ ಪ್ಲೇಸ್ ಇರುತ್ತೆ, ಅಲ್ಲಿಗೆ ಸೋಫಾಗಳೇ ಹೋಗೋದಿಲ್ಲ. ಅಂಥದ್ರಲ್ಲಿ ನೀವು ಅದನ್ನ ಕಟ್ ಮಾಡಿ ಡಿವೈಡ್ ಮಾಡಿ ಮನೆಗಳಿಗೆ ತಂದು ಕೊಡ್ತೀರಾ ಅನ್ನೋದೆಲ್ಲ ಗೊತ್ತಾಗಿ ಅಂದ್ರೆ ಫಿಟ್ಟಿಂಗ್ ನ ಅಲ್ಲೇ ಹೋಗಿ ಮಾಡ್ತೀವಿ. ಈಗ ಏನ್ ಇಲ್ಲೇ ಅಸೆಂಬಲ್ ಮಾಡ್ಕೊಂಡಿರ್ತೀವಿ, ರೆಡಿ ಮಾಡುವಾಗ ಹ್ಯಾಂಡಲ್ ಸಪರೇಟ್ ಆಗಿ ಮಾಡಿರ್ತೀವಿ, ಕುಶನ್ ಸಿಟ್ಟಿಂಗ್ ಸಪರೇಟ್. ಅಂದ್ರೆ ಕೆಲವು ಮನೆಗಳಲ್ಲಿ ಈ ಸೀಟು ಬ್ಯಾಕು ಕೂಡ ಹೋಗಲ್ಲ, ಇದು ಹೋಗೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ಇದೇ ಸಪರೇಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಅಸೆಂಬಲ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡ್ತೀವಿ. ಅಂತ ಜಾಗಗಳು ಇದಾವೆ ಮನೆಗಳಲ್ಲಿ. ಮನೆಗಳು ಒಳಗಡೆ ದೊಡ್ಡದಾಗಿತ್ತು ಅಂದ್ರೆ ಆಚೆ ಕಡೆ ಸ್ಟೇರ್ ಕೇಸ್ ಚಿಕ್ಕದಾಗಿರ್ತದೆ, ಹೋಗಕ್ಕೆ ಜಾಗ ಇರಲ್ಲ, ಅಷ್ಟು ಚಿಕ್ಕದ ಅಂತ ಜಾಗಗಳಿಗೆಲ್ಲ ಸೋಫಾಗಳು ಕೊಟ್ಟಿದ್ದೀವಿ. ಬಟ್ ಏನಂದ್ರೆ ಫಿಟ್ಟಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಇರುತ್ತೆ. ಹುಡುಗರು ಹೋಗಿ ಅಲ್ಲೇ ಫಿಟ್ಟಿಂಗ್ ಮಾಡ್ತಾರೆ, ಹೋಗೋದು ಬರೋದು ಜರ್ನಿ ಇರುತ್ತೆ. ಅದೇ ಇಲ್ಲಿ ಸೋಫಾ ಶೋರೂಮ್ ಅಲ್ಲಿ ಇದ್ರೆ ಅವ್ರು ಹೋಗಿ ಬರೋ ಟೈಮಲ್ಲಿ ಇಲ್ಲಿ ಎಷ್ಟೋ ಕೆಲಸಗಳಾಗೋಗಿರುತ್ತೆ. ಹಂಗಾಗಿ ಏನಾಗುತ್ತೆ, ಆ ಜಾಗದಲ್ಲಿ ಫಿಟ್ಟಿಂಗ್ ಚಾರ್ಜಸ್ ಅಂತ ಏನು ಚಾರ್ಜ್ ಮಾಡಿ ಅದನ್ನ ತಗೊಂಡೋಗಿ ಅಲ್ಲಿ ಫಿಟ್ಟಿಂಗ್ ಮಾಡಿ ಅವ್ರ ಅನುಕೂಲಕ್ಕೆ ತಕ್ಕಂಗೆ ರೆಡಿ ಮಾಡಿ ಕೊಟ್ಬಿಟ್ಟಿರ್ತೀವಿ. ಕೆಲವು ಬಾಡಿಗೆ ಮನೆಗಳಿಗೆ ಆತರ ಫಿಟ್ಟಿಂಗ್ ಮಾಡ್ಸ್ಕೊಂಡ್ಬಿಟ್ಟಿರ್ತಾರೆ. ಸರ್ ಮತ್ತೆ ನಾನು ಖಾಲಿ ಮಾಡ್ಬೇಕು ಸರ್, ಏನ್ ಮಾಡೋದು ಸರ್, ಈಗ ಬಿಚ್ಬೇಕಲ್ಲ ಸರ್, ತಲೆನೇ ಕೆಡ್ಸ್ಕೊಬೇಡ್ರಿ, ಮನೆ ಖಾಲಿ ಮಾಡೋ ಟೈಮಲ್ಲಿ 1 ಗಂಟೆ ಮುಂಚೆ ಫೋನ್ ಮಾಡ್ರಿ, ನಾವೇ ಬಂದು ಬಿಚ್ತೀವಿ, ಮತ್ತೆ ತಗೊಂಡೋಗಿ ಫಿಟ್ ಮಾಡ್ಕೊಡ್ತೀವಿ. ಆ ಸೌಲಭ್ಯನೂ ಇದೆ. ಯಾಕೆಂದ್ರೆ ಈಗ ನಾನು ಹೇಳ್ದನಲ್ಲ, ಈಗ ನಮ್ಮ ಐಟಮ್ ಒಂದ್ ಎಲ್ಲಾರ ಆಚೆ ಕಡೆ ಐತೆ ಅಂತಂದ್ರೆ ಅದ್ ನಮ್ಗೆ ಅಲ್ಲಿ ಬಿಡಕ್ ಇಷ್ಟಪಡಲ್ಲ. ಆಚೆ ಕಡೆ ಐತೆ ಅಂದ್ರೆ ಬಿಡಕ್ ಇಷ್ಟಪಡಲ್ಲ ಅಂತಂದ್ ನಮ್ಮ ಹತ್ರ ಇಟ್ಕೊಡ್ಬೇಕು ಅದನ್ನ. ಅದ್ ಆಚೆ ಕಡೆ ಬಿದ್ದು ಒದಾಡ್ತೈತೆ ಅಂತ ಅನ್ನಿಸ್ಬಾರ್ದು ನಮ್ಗೆ. ಹಂಗಾಗಿ ಅವ್ರು ಈಗ ನಾನೀಗ ಏನ್ ಹಳೆ ಸೋಫಾಗಳು ಕೊಟ್ಟಿದ್ದೀನಿ, ಕೆಲವು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಆಲ್ರೆಡಿ. ಅದ್ರ ಮೇಲೆ ಬಟ್ಟೆಗಳು ಚೇಂಜ್ ಮಾಡಿ, ಬಟ್ಟೆ ಕಾಸ್ಟ್ ಲೇಬರ್ ಕಾಸ್ಟ್ ಮಾತ್ರ ತಗೊಂಡು ಅದೇ ಫ್ರೇಮು, ಅದೇ ಕುಶನ್, ಅದೇ ವುಡ್, ಅದೇ ಬೆಲ್ಟ್, ಅದೇ ನಿವಾರ ಎಲ್ಲ ಅದೇ ಇರತ್ತೆ. ಜಸ್ಟ್ ಬಟ್ಟೆ ಲೇಬರ್ ಚೇಂಜ್ ಮಾಡಿ ಕೊಡ್ತಾ ಇದೀನಿ ಈಗ ಆಲ್ರೆಡಿ. ಯಾಕೆಂದ್ರೆ ಅವ್ರಿಗೊಂದು ಧೈರ್ಯ, ಇದನ್ನ ನಾನು ಚೇಂಜ್ ಮಾಡಿದ್ರೆ ಮತ್ತೆ ನಂದು ಹೊಸ ಸೋಫಾ ಆಯ್ತು. ಡಿಸೈನ್ ಚೇಂಜ್ ಮಾಡ್ಬೋದು, ಹ್ಯಾಂಡ್ಲಿ ಡಿಸೈನ್ ಬೇಡಪ್ಪ, ಇದು ಹ್ಯಾಂಡ್ಲ್ ಈ ತರ ಇದೆ, ಇಷ್ಟು ದಿವಸ ಯೂಸ್ ಮಾಡಿದ್ದೀನಿ, ಏನಾರ ಲೇಟೆಸ್ಟ್ ಆಗಿ ಸರಿ ಮಾಡ್ಬೋದು, ಮಾಡ್ತೀನಿ ಅನ್ನೋ ತರ ರೆಡಿ ಮಾಡಿ ನಾನು ಅವ್ರಿಗೆ ತಲುಪಿಸುವಂತ ಕೆಲಸಗಳು ಮಾಡ್ತಾ ಇದ್ದೀನಿ. ಖಂಡಿತ ಸರ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಯಾರಿಗಾದ್ರೂ ಸೋಫಾಗಳು ಬೇಕು ಅಥವಾ ಏನಾದರೂ ಆಫರ್ಗಳು ಇದೆಯಾ, ನಮ್ಮ ಮನೆಗೆ ಈ ಸೋಫಾ ಆಗುತ್ತಾ, ಅಥವಾ ನನ್ನ ಹತ್ರ ಈ ಥರ ಒಂದು ಡಿಸೈನ್ ಇದೆ, ಈ ಥರ ಸೋಫಾಗಳನ್ನ ನಂಗೆ ಮಾಡಿಕೊಡ್ಬೋದಾ ಅನ್ನುವಂಥ ಕನ್ಫ್ಯೂಷನಲ್ಲಿ ಇದ್ದರೆ ಇವ್ರ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಅವರ ಆಫೀಸ್ ಲೊಕೇಶನ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ. ಸೊ ಒಂದು ಸಲ ಮಾದೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಕೂಡ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಸ್ಟುಡಿಯೋವರೆಗೆ ನೀವು ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಸೋಫಾಗಳ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತಲೇ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ನಮಗೆ ಅದನ್ನ ಕಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಾದೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ರೀಡ್ ಮಾಡ್ಕೊಳ್ಳಿ, ಇಲ್ಲ ಡಿಸ್ಪ್ಲೇಯಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.